ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಶರಣ ತಂದೆ ತಾಯಿಗಳಿಗೆ, ಉಪನ್ಯಾಸಕರಿಗೆ ಶರಣು ಶರಣಾರ್ಥಿಗಳು. ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 61ನೇ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ, ಉಪನ್ಯಾಸಕರಾದ ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ಶ್ರೀಮತಿ ಪ್ರಮೀಳಾ ಜಕ್ಕಣ್ಣವರು ನಡೆಸಿಕೊಡ್ಲಿಕ್ಕೆ ಅವರಲ್ಲಿ ವಿನಂತಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಶರಗೊಡ್ಡಿ ಬೇಡುವೆ, ನಾ ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಬೇಡಿದೊಡೆ ಎನ್ನೊಡೆಯನ ಬೇಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಧನ್ಯವಾದಗಳು. ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ನಡೆಸಿಕೊಟ್ಟಂಥ ಶ್ರೀಮತಿ ಪ್ರಮೀಳಾ ಜಕ್ಕಣ್ಣವರಿಗೆ ಅನಂತ ಶರಣು ಶರಣಾರ್ಥಿ. ಬಹಳ ದಿವಸಗಳಿಂದ ಬರದೇ ಇರತಕ್ಕಂಥವ್ರು ಇವತ್ತು ಬಂದಿದ್ದಾರೆ, ಬಹಳ ಸಂತೋಷ. ಅಮೇರಿಕಕ್ಕೆ ಸ್ನೇಹಿತರು ಹೋಗಿದ್ದರು, ಅವರೂ ಬಂದಿದ್ದಾರೆ. ಸೊ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಆನ್ಲೈನ್ ವೀಕ್ಷಕರಿಗೂ ಸಹಿತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಈ ಶೂನ್ಯ ಸಂಪಾದನೆ ಅನುಭವ ಮಾಲಿಕೆ 61ರ ಸಂಚಿಕೆಯಲ್ಲಿ ಇವತ್ತು ಪದಾರ್ಪಣೆ ಮಾಡ್ತಾ ಇದೆ. ಡಾಕ್ಟರ್ ಶಂಭು ಹೆಗಡಾಳ್ ಅವರು ಅದ್ಭುತವಾಗಿ ಅದರ ವಿವರಣೆ ನೀಡ್ತಾ ಇದ್ದಾರೆ. ಈಗ 61ನೇದನ್ನು ಉದ್ದೇಶಿಸಿ ಅವರು ತಮ್ಮ ಅನುಭವವನ್ನು ಹಂಚಿಕೊಡ್ಲಿಕ್ಕೆ, ಸಿದ್ದರಾಮೇಶ್ವರ ಮತ್ತು ಅಲ್ಲಂ ಪ್ರಭುಗಳ ನಡುವೆ ನಡೆದ ಸಂಭಾಷಣೆಯನ್ನು ತಿಳಿಸಿಕೊಡ್ಲಿಕ್ಕೆ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಆನ್ಲೈನ್ ವೀಕ್ಷಕರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ, ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ, ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿಶ್ವ ಶರಣರನ್ನು ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರಗಳ ಎಲ್ಲ ಪದಾಧಿಕಾರಿಗಳಲ್ಲಿ ಯಾವತ್ತೂ ಸದಸ್ಯರುಗಳಲ್ಲಿ ಭಕ್ತಿಯಿಂದ ವಂದಿಸಿ, ಶೂನ್ಯ ಸಂಪಾದನೆ ಈ ಅನುಭವ ಮಾಲಿಕೆಯಲ್ಲಿ ಆಗಮಿಸುವಂಥ ನೆರೆದು ಬಂದಂಥ ಎಲ್ಲ ಸಹೃದಯರಲ್ಲಿ ಹಾಗೂ ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ತಾಯಂದರಲ್ಲಿ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಹಿಂದಿನ ವಾರ ಕಳೆದ ಸಂಚಿಕೆಯಲ್ಲಿ ಸಿದ್ದರಾಮೇಶ್ವರರು ಪ್ರಭುದೇವರನ್ನು ಅರಿಕೆ ಮಾಡಿಕೊಂಡಿರ್ತಾರೆ. ಅಯ್ಯ ಕಬ್ಬುನ ನೀರ ನೊಳಕೊಂಬಂತೆ, ಶಬುದ ನಿರಾಳವ ನೊಳಕೊಂಬಂತೆ, ಮರೀಚೆಯ ಬಯಲೊಳಕೊಂಬಂತೆ, ಎನ್ನ ನೆಂದೊಳಕೊಂಬೆ ಹೇಳ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 3 ದೃಷ್ಟಾಂತಗಳ ಮೂಲಕ ಅವರು ಕೊನೆಗೆ ಕೇಳೋದು, ಕಾದ ಕಬ್ಬಿನ ನೀರನ್ನು ಹೆಂಗೆ
ತನ್ನೊಳಗೆ ಇಟ್ಕೊಳ್ತದೋ, ಹೀರಿ ಇಟ್ಕೊಳ್ತದೋ, ಸಮರಸ ಮಾಡ್ಕೊಳ್ತದೋ, ಹಾಗೆ ಶಬ್ದದ ನಂತರ ನಿಶಬ್ದ ಹೇಗೆ ಆ ಶಬ್ದವನ್ನು ತನ್ನ ಗರ್ಭದಲ್ಲಿ ಇರಿಸ್ಕೊಳ್ತದೋ, ಬಯಲಿನಲ್ಲಿ ಆ ಶಬ್ದ ಬಯಲಾಗಿ ಹೋಗುತ್ತೋ, ಬಿಸಿಲುಗುದುರೆ ಯಾವ ಥರನಾಗಿ ಆ ಮರೀಚೆ ಅಥವಾ ಬಿಸಿಲುಗುದುರೆ ಬಯಲೊಳಗೆ ತನ್ನೊಳಗೆ ಭಿನ್ನವಿಲ್ಲದಂತೆ, ಆ ಬಯಲು ತನ್ನೊಳಗೆ ಭಿನ್ನವಿಲ್ಲದಂತೆ ಆ ಬಿಸಿಲುಗುದುರೆಯನ್ನು ಹೆಂಗೆ ಬೆರೆಸಿಕೊಳ್ತದೋ ಹಾಗೆ ಮಹಾಗಣಲಿಂಗ ಸ್ವರೂಪವಾದ ನೀವು, ಯಾರಿಗೆ? ಪ್ರಭುದವ್ರಿಗೆ ಹೇಳ್ತಾರ, ಮಹಾಗಣಲಿಂಗ ಸ್ವರೂಪವಾದ ನೀವು ನಿಮ್ಮಲ್ಲಿ ನನ್ನನ್ನು ಸಮರಸ ಯಾವಾಗ ಮಾಡ್ಕೊಳ್ತೀರಿ? ಕಾಯ್ದ ಕಬ್ಬಿಣ ಹೆಂಗೆ ನೀರನ್ನು ತನ್ನೊಳಗೆ ಸಮರಸ ಮಾಡ್ಕೋತೈತಿ, ಶಬ್ದ ನಿಶಬ್ದದಲ್ಲಿ ಹೆಂಗೆ ಸಮರಸ ಮಾಡ್ಕೋತೈತಿ, ಮರೀಚೆ ಬಿಸಿಲುಗುದರೆ ಬಯಲು ಮರೀಚೆಯನ್ನು ಬಿಸಿಲುಗುದರನ್ನ ಹೆಂಗೆ ತನ್ನೊಳಗೆ ಸಮರಸ ಮಾಡ್ಕೊಳ್ತದೆ, ಹಂಗೆ ನನ್ನನ್ನು ನೀವು ಯಾವಾಗ ಸಮರಸ ಮಾಡ್ಕೊಳ್ತೀರಿ? ನಾನು ನಿಮ್ಮಲ್ಲಿ ಸಮರಸ ಆಗೋದು ಯಾವಾಗ ಆಗ್ತೇನೆ ನಾನು ಅನ್ನೋ ಒಂದು ಪ್ರಶ್ನೆಯ ಮೂಲಕ ಅವರು ತಮ್ಮ ಅರಿಕೆಯನ್ನು ಅವರಲ್ಲಿ ಮಾಡ್ಕೋತಾರೆ. ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ನಿರೂಪಿಸಿದ ಮಹಾನುಭಾವದ ವ್ಯಂತೆಂದುದೊಂದೆಡೆ ಆ ಪ್ರಸ್ತಾವದ ವಚನ ಏನು ಹೇಳಿದರು ಅವರು? ತೆರಹಿಲ್ಲದ ಘನವ ಮನ ಒಳಕೊಂಡು, ತಲೆಯಿಲ್ಲದ ಮನವ ಘನ ಒಳಕೊಂಡು, ತನಗೆ ತಾ ತರಹರವಾದ ಮರಳಿ ಇನ್ನು ಇಂಬುಗೊಡಲುಂಟೆ, ಗುಹೇಶ್ವರನ ಲೀಲೆ ಮಾಬನ್ನಕ್ಕರ, ಉರಿಯೊಳಗಣ ಕರ್ಪೂರದಂತಿರಬೇಕು ಕಾಣ ಸಿದ್ದರಾಮಯ್ಯ. ಅವ್ರು ಹೇಳಿದ್ರೀಗ ಅಖಂಡ ಪರಿಪೂರ್ಣವೆಂದೆನಿಸುವ, ತೆರಹಿಲ್ಲದಂದ್ರೆ ಇನ್ನೊಂದಕ್ಕೆ ಅವಕಾಶ ಇಲ್ದಂಗೆ, ಮತ್ತೊಂದಕ್ಕೆ ಕೆಡೆ ಮಾಡಿಕೊಳ್ಳದೆ, ಇನ್ನೊಂದಕ್ಕೆ ಅವಕಾಶವಿಲ್ಲದೆ ಅಖಂಡ ಪರಿಪೂರ್ಣವಾದಂತಹ, ಹೌದಾ, ಅಖಂಡ ಪರಿಪೂರ್ಣವಾದಂತಹ ಮತ್ತು ತಲೆಯಿಲ್ಲದ ಮನವ ಘನ ಒಳಕೊಂಡು. ತಲೆ ಇದು ಎದರ ಸಂಕೇತ ಅಂದರೆ ಭಿನ್ನ ಬುದ್ಧಿಯ ಸಂಕೇತ. ತಲೆ ಅಂದರೆ ಭಿನ್ನ ಬುದ್ಧಿಯ ಸಂಕೇತ. ಒಮ್ಮೆ ಅದನ್ನು ವಿಚಾರ ಮಾಡ್ತೈತಿ, ಒಮ್ಮೆ ಇದನ್ನು ವಿಚಾರ ಮಾಡ್ತೈತಿ, ಅದರ ಸಂಕೇತ ಅಲ್ಲಿ ಬಳಸಿದ್ದಾರೆ ಅವರು. ಭಿನ್ನ ಬುದ್ಧಿಯ ಸಂಕಲ್ಪ ವಿಕಲ್ಪವೆಂಬ ಭಿನ್ನ ಬುದ್ಧಿಯ ತಲೆ ಎಳಿದ, ಭಿನ್ನ ಬುದ್ಧಿಯ ತಲೆ ಇಲ್ಲದ, ಭಿನ್ನ ಬುದ್ಧಿ ಇಲ್ಲದಂಗೆ, ಭಿನ್ನವಾಗಿ ಇಲ್ದಂಗೆ, ತಲೆ ಇಲ್ಲದ ಮನವ ಅಂದ್ರೆ ಭಿನ್ನ ಬುದ್ಧಿ ಇಲ್ಲದ ಮನ, ಭಿನ್ನ ಬುದ್ಧಿ ಇಲ್ಲದ ಮನ ಅಂದ್ರೆ ಏಕಾಗ್ರ, ಅದ ನಿಶ್ಚಲವಾಗಿರೋ ಏಕಾಗ್ರತೆಯಿಂದಿರೋ ಆ ಏಕಾಗ್ರ ಮನವನು ಮಹಾಘನ ಪರವಸ್ತು ತನ್ನೊಳಗಡಗಿಸಿಕೊಂಡು, ತಲೆಯಿಲ್ಲದ ಮನವ ಘನ ಒಳಕೊಂಡು, ಮುಂದೆ ನನಗೆ ತಾ ತರತರವಾದ ಬಳಿಕ ಮರಳಿ ಇನ್ನು ಇಂಬುಗೊಡಲುಂಟೆ ಅಂದ್ರೆ ಮಹಾಘನದಲ್ಲಿ ಬೆರೆದ ಮನ, ಮಹಾಘನದಲ್ಲಿ ಬೆರೆತು ಹೋದಂಥ ಮನಸ್ಸು ಅದು ಸಮಾಧಾನ ಮತ್ತು ಸಂತೃಪ್ತವಾದ ಬಳಿಕ, ಮಹಾಗಣದಲ್ಲಿ ಮನಸ್ಸು ಬೆರೆತು ಹೋದ್ಮೇಲೆ ಅದು ಸದಾ ಸಂತೃಪ್ತ ಭಾವದಲ್ಲಿ ಇರ್ತದೆ ಅನ್ನುವಂಥದ್ದು. ಆ ದಿವ್ಯ ಶಕ್ತಿಯ ಜೊತೆಗೆ ನಾವು ಒಂದಾಗಿ ಬೆರೆತು ಹೋದಾಗ, ನಾವು ಸಮರಸ ಭಾವದಲ್ಲಿದ್ದಾಗ, ನಾವು ಏಕಾಗ್ರ ಚಿತ್ತದಲ್ಲಿ
ಆ ಪರವಸ್ತುವಿನ ಜೊತೆಗೇ ಸದಾ ನಮ್ಮ ಸಂಬಂಧವನ್ನು ಬೆಳೆಸಿಕೊಂಡಾಗ ಅದು ಭಾಳ ಕಠಿಣ, ಆ ಮಾತು ಬೇರೆ. ಆ ಒಂದು ಸಂಬಂಧವನ್ನು ಬೆಳೆಸಿಕೊಂಡು ಸಮರಸ ಭಾವದಲ್ಲಿದ್ದಾಗ ಅಲ್ಲಿ ಉಳಿಯೋದು ಬೇರೆ ಏನಲ್ಲ, ಕೇವಲ ಸಂತೃಪ್ತಿ, ಕೇವಲ ಸಮಾಧಾನ. ಅಲ್ಲಿ ಇನ್ನೊಂದಕ್ಕೆ ಎಡೆ ಮಾಡಿ ಕೊಡೋದಿಲ್ಲ, ಏನೂ ಇಲ್ಲ ಅಲ್ಲಿ. ಶಿವ ಸಾಮರಸ್ಯ ಅಳವಟ್ಟ ಪಳಿಕ, ಅದು ಅಳವಟ್ಟ ಬಿಟ್ಟಿರ್ತತಿ. ಅಲ್ಲಿ ಮತ್ತೆ ಸ್ಥಳಾವಕಾಶ ಪಡೆಯಬೇಕೆಂದು ಇರೋದಿಲ್ಲ. ಯಾಕೆ ಕೇಳಾಕತ್ತೀನಿ? ನೀ ಆಗಲೇ ಆ ಸ್ಥಿತಿ ಮುಟ್ಟದವದಿ. ಸಿದ್ದರಾಮೇಶ್ವರಿಗೆ ಹೇಳಾಕ್ತಾರ ಅವರು, ನನ್ನನ್ನು ಯಾವಾಗ ನಿಮ್ಮಲ್ಲಿ ಬೆರೆಸ್ಕೊಳ್ತಾರೆ ಅನ್ನೋ ಪ್ರಶ್ನೆಗೆ ಅವ್ರಿಗೆ ಉತ್ತರ ಕೊಡಾಕತ್ತಾರ. ನೀ ಆಗಲೇ ಆ ಸ್ಥಿತಿ ಮುಟ್ಟದವದಿಯಪ್ಪ. ಹೊಳ್ಳೆ ಅದನ್ನ ಯಾಕೆ ವಿಚಾರ ಮಾಡಾಕತ್ತಿ? ನಾ ಯಾವಾಗ ಹಂಗೆ ಸಮರಸಗೊಳ್ಳೋದು ಆ ಮಹಾಗಣ ಪರವಸ್ತುವಿನಲ್ಲಿ ಅಂತ ವಿಚಾರ ಯಾಕೆ ಮಾಡಾಕತ್ತೀರಿ? ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಗುಹೇಶ್ವರನ ಲೀಲೆ ಮಾವನ್ನಕ್ಕರ ಅಂದ್ರೆ ಮಾವನ್ನಕ್ಕರ ಅಂದ್ರೆ ಬಿಡುವವರೆಗೆ ಅಂತ. ಈಗ ಸ್ವಯಲಿಂಗ, ಸಾಕಾರಲಿಂಗ, ಅಂಗಲಿಂಗಿ ನೀನು ಹೆಂಗಿದೆ ಅಂದರೆ ಸ್ವಯಲಿಂಗ, ಸಾಕಾರಲಿಂಗ, ಅಂಗಲಿಂಗಿ, ಲಿಂಗಾಂಗಿ ಮಾಡುವುದಲ್ಲ, ಲಿಂಗಲೀಲಾ ವಿಲಾಸ. ಲಿಂಗಲೀಲಾ ವಿಲಾಸ ಬಿಡುವವರೆಗೂ ನಿಮ್ಮ ಲಿಂಗಲೀಲಾ ವಿಲಾಸದೊಳಗೆ ಇದ್ದೀರಪ್ಪ. ಆ ಲಿಂಗಲೀಲಾ ವಿಲಾಸ ಬಿಡುವವರೆಗೂ ಉರಿಯೊಳಗೆ ಬೆರೆದ ಕರ್ಪೂರ ಉರಿಯಾಗಿ ಉರಿಯುವಂತೆ, ಉರಿಯೊಳಗೆ ಕರ್ಪೂರ, ಉರಿಯೊಳಗಣ ಕರ್ಪೂರದಂತಿರಬೇಕು ಕಾಣ ಸಿದ್ದರಾಮಯ್ಯ. ಅಂದರೆ ಆ ಉರಿಯೊಳಗಿನ ಕರ್ಪೂರ ಇದ್ದರೆ ಅದು ಹಂಗೆ ಉರಿ ಇದ್ದೇ ಇರ್ತದೆ, ಹಂಗಿರ್ಬೇಕಂತ. ನೀವು ಆಗಲೇ ಅಂಗಲಿಂಗಿಯಾಗಿ ಆ ಸ್ಥಿತಿಯನ್ನು ಮುಟ್ಟಿ ಸ್ವಯಲಿಂಗಿಯಾಗಿ, ಈಗ ತಾನೇ ಸ್ವಯಲಿಂಗಿಯಾಗಿಯ, ಅಂಗವೆಲ್ಲ ಲಿಂಗಮಯವಾಗಿದೆ, ಹೌದಾ? ಲಿಂಗಾಂಗಿ ಮಾಡುವುದೆಲ್ಲ ಲಿಂಗಲೀಲಾ ವಿಲಾಸ. ನೀ ಆ ಸ್ಥಿತಿ ಮುಟ್ಟಿದಾಗ ನೀನು ಮಾಡುವ ಕ್ರಿಯಾಚರಣೆಯಲ್ಲ ಅದು ಲಿಂಗಲೀಲಾ ವಿಲಾಸ, ಅದು ನಿನ್ನ ವಿಲಾಸ ಅಲ್ಲ. ಆ ಮಹಾಗಣ ಪರವಸ್ತುವಿನ ವಿಲಾಸವೇ ಅದು. ಆ ಮಹಾಗಣ ಪರವಸ್ತುವಿನ ಕ್ರಿಯೆಯೇ ಅದು, ಅದು ನಿನ್ನ ಕ್ರಿಯೆ ಅಲ್ಲ. ಯಾವಾಗ ಆ ಮಹಾಗಣ ಪರವಸ್ತುವಿನಲ್ಲಿ ನೀನು ಸಮರಸಗೊಂಡ ಬಳಿಕ ಅದು ನಿನ್ನ ಕ್ರಿಯೆ ಆಗಿರೋದಿಲ್ಲ, ಅದು ಆ ಮಹಾಗಣ ವಸ್ತುವಿನ ಕ್ರಿಯೆ ಆಗಿಬಿಟ್ಟಿರ್ತೈತಿ. ಹಂಗಿದ್ದಾಗ ಆ ಲಿಂಗಲೀಲಾ ವಿಲಾಸ ಬಿಡುವವರೆಗೂ, ಅಂದ್ರೆ ಅದರ ಜೊತೆ ಸದಾ ಇರುವವರೆಗೂ ನೀ ಹೇಗಿರ್ತೀಯ ಅಂದರೆ, ಉರಿಯೊಳಗೆ ಬೆರೆದ ಕರ್ಪೂರ, ಉರಿ ಇರ್ತೈತಿಲ್ಲೇ, ಅದರೊಳಗೆ ಕರ್ಪೂರ ಬೆರೀತಂದ್ರೆ ಆ ಕರ್ಪೂರ ಅಲ್ಲಿ ಕಾಣ್ತಿರಂಗಿಲ್ಲ, ಆ ಕರ್ಪೂರ ಆ ಉರಿಯಾಗೇ ಉರಿತಿರ್ತತಿ. ಆ ಕರ್ಪೂರ ಈ ಮಹಾಲಿಂಗ ಪರವಸ್ತು ಅಂದರೆ ಅದು ಅರಿವಿನ ಉರಿ, ಅಗ್ನಿ ಅಂತ ತಿಳ್ಕೋರಿ. ಅಂಗ ಅನ್ನೋದು ಕರ್ಪೂರ ಅಂತ ತಿಳ್ಕೋರಿ. ಆ ಅಂಗವೆಂಬ ಕರ್ಪೂರ ಆ ಲಿಂಗವೆಂಬ ಉರಿ ಅಗ್ನಿಯಲ್ಲಿ ಬೆರೆತಾಗ ಅದು ಅಗ್ನಿಯಾಗೇ ಪರಿವರ್ತನೆ ಆಗ್ತದಲ್ಲ, ಅಂಗವಾಗ ಲಿಂಗವಾಗೇ ಪರಿವರ್ತನೆ ಆದಾಗ ಅದು ಅಂಗಲಿಂಗಿ, ಸ್ವಯಲಿಂಗಿ. ಆತ ಆ ರೀತಿ ಇದ್ದಾಗ ಆತನ ಎಲ್ಲ ಕ್ರಿಯಾಚರಣೆಗಳು ಮಹಾಪರವಸ್ತುವಿನ ಮಹಾಗಣಲಿಂಗದ ಕ್ರಿಯಾಚರಣೆಯಾಗಿದ್ದಾಗ ಎಲ್ಲಿವರೆಗೂ ಆ ಕ್ರಿಯಾಚರಣೆಯಲ್ಲಿ ಇರ್ತಿರಲ್ಲ, ಎಲ್ಲಿವರೆಗೂ ಆ ರೀತಿಯಾದಂಥ ಕ್ರಿಯಾಚರಣೆ ನಡೀತಿರ್ತೈತಲ್ಲ, ಅಲ್ಲಿವರೆಗೂ ಹೆಂಗಿರ್ಬೇಕು ನಾವು ಅಂತಂದ್ರೆ, ಉರಿಯೊಳಗೆ ಬೆರೆದ ಕರ್ಪೂರ ಉರಿಯಾಗಿ ಉರಿಯುವಂತೆ, ಉರಿಯೊಳಗೆ ಬೆರೆದ ಕರ್ಪೂರ ಉರಿಯಾಗಿ ಉರಿಯುವಂತೆ ಅಂಗದಲ್ಲಿ ಲಿಂಗವಾಗಿರಬೇಕು. ಅಂಗ ಬೇರೆ ಲಿಂಗ ಬೇರೆ ಆಗಿರಬಾರ್ದು. ಅಂಗದಲ್ಲಿ ಆ ಲಿಂಗ, ಆ ಮಹಾಘನ ಪರವಸ್ತು, ಮಹಾಘನ ಲಿಂಗ ಐತಲ್ಲ, ಆ ಮಹಾಘನ ಲಿಂಗ ಈ ಅಂಗದಲ್ಲಿ ಸದಾ ಲಿಂಗವಾಗಿಯೇ ಇರಬೇಕು. ಈ ಅಂಗವೂ ಕೂಡ ಉರಿಯನಪ್ಪಿದ ಕರ್ಪೂರದಂತೆ ಅದು ಲಿಂಗವಾಗಿಯೇ ಇರಬೇಕು ಅಂತಕ್ಕಂಥ ಭಾವದಲ್ಲಿದ್ದಾಗ ಆ ಉರಿಯುವಂತೆ ಅಂಗದಲ್ಲಿ ಲಿಂಗವಾಗಿರಬೇಕು. ಅದೇ
ಲಿಂಗಾಂಗ ಲೀಲಾನಂದವೆಂದು. ಅದೇ ಲಿಂಗಾಂಗ ಲೀಲಾನಂದವೆಂದು ಪ್ರಭುದೇವರು ಸಿದ್ದರಾಮೇಶ್ವರಿಗೆ ತಿಳಿ ಹೇಳ್ತಾರೆ. ಅಂದ್ರೆ ನಾ ಯಾವಾಗ ಸಮರಸಗೊಳ್ಳೋದು ನಿಮ್ಮಲ್ಲಿ ಅನ್ನೋ ಒಂದು ಈ ಪ್ರಶ್ನೆಗೆ ಅವರು ಈ ರೀತಿಯಾಗಿ ಆ ಉತ್ತರವನ್ನು ಕೊಡ್ತಾರೆ. ಅಲ್ಲಿಗೆ ಏನು ಬಂತು? ಇಂತು ಪ್ರಭುದೇವರು ನಿರ್ವಾಣದ ನಿಲುಕಡೆಯಂ ನಿರೂಪಿಸಲು. ನಿರ್ವಾಣದ ನಿಲುಕಡೆ. ಇಂತು ಪ್ರಭುದೇವರು ನಿರ್ವಾಣದ ನಿಲುಕಡೆಯಂ ನಿರೂಪಿಸಲು. ಅದಕ್ಕೆ ಸಿದ್ದರಾಮಯ್ಯ ದೇವರು ಇಂತಿ ಕರ್ಮಕ್ರಿಯೆಗಳಿಂದ ನಿಮ್ಮ ಕಂಡೆನು. ಇಂತಿ ಕರ್ಮಕ್ರಿಯೆಗಳಿಂದ ನಿಮ್ಮ ಕಂಡೆನು. ನಿಮ್ಮ ಕಂಡ ಸುಕೃತದ ದೆಸೆಯಿಂದ ನನಗೆ ನಿಜವು ಸಾಧ್ಯವಾಯಿತೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ನೋಡಿ ಎಷ್ಟು ಚಂದ ಹೇಳ್ತಾರಲ್ಲಿ. ಇಂತು ಪ್ರಭುದೇವರು ನಿರ್ವಾಣದ ನಿಲುಕಡೆಯಂ ನಿರೂಪಿಸಲು. ನಿರ್ವಾಣದ ತುದಿಯ ಸ್ಥಿತಿ ಹೇಗಿರುತ್ತೆ ಅನ್ನೋದು ತಿಳಿಸಿದ ಮೇಲೆ ಅದಕ್ಕೆ ಸಿದ್ದರಾಮಯ್ಯ ದೇವರು ಇಂತಿ ಕರ್ಮಕ್ರಿಯೆಗಳಿಂದ ನಿಮ್ಮ ಕಂಡೆನು. ನಾನು ಏನೇನು ಮಾಡಿ ನಿಮ್ಮನ್ನು ಕಂಡೆ ಅನ್ನೋದು ಹೇಳ್ತಾರಂತ. ನಿಮ್ಮ ಕಂಡ ಸುಕೃತದ ದೆಸೆಯಿಂದ, ನಿಮ್ಮನ್ನು ಕಂಡ ಮೇಲೆ ಮುಂದೆ ಏನಾತ ಅನ್ನೋದು ಹೇಳ್ತಾರೆ ಅವರು. ಯಾವ್ಯಾವ ಕಾರ್ಯಗಳಿಂದ, ಕರ್ಮಗಳಿಂದ, ಕರ್ಮ ಅಂದರೆ ಕಾರ್ಯ, ಕ್ರಿಯೆ ಅಂತ ತಿಳ್ಕೊಳ್ಳೋಣ. ಯಾವ್ಯಾವ ಕ್ರಿಯೆಗಳಿಂದ ನನಗೆ ನಿಮ್ಮನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು, ನಿಮ್ಮನ್ನು ಕಂಡ ಮೇಲೆ ನಿಮ್ಮ ಕಂಡ ಸುಕೃತದ ದೆಸೆಯಿಂದ, ನಿಮ್ಮನ್ನು ಕಂಡ ಭಾಗ್ಯದಿಂದ ನಾ ಮತ್ತೆ ದೆಸೆಯಿಂದ ನನಗೆ ನಿಜವೂ ಸಾಧ್ಯವಾಯಿತೆಂದು. ನಿಜ ಅಂದರೆ ಅದೇ ಮಹಾಘನ ಪರವಸ್ತುವಿಗೆ ಇಟ್ಟಂಥ ಹೆಸರು. ನಿಜವೂ ಸಾಧ್ಯವಾಯಿತೆಂದು ಭಿನ್ನಯಿಸಿದ ಪ್ರಸ್ತಾವದ ವಚನ. ಪ್ರಭುದೇವರ ಪರಮಾನುಭಾವದಿಂದ ಸಿದ್ದರಾಮಯ್ಯ ದೇವರಿಗೆ ಭಯಂಕರ ಪರಮಾನಂದ ಆಗಿಬಿಡ್ತೈತಿ ಇದನ್ನು ಕೇಳಿ. ಪ್ರಭುದೇವರು ಇದನ್ನು ಹೇಳಿದ ಮೇಲೆ ತೆರೆಯಿಲ್ಲದ ಘನವ ಮನ ಒಳಕೊಂಡು, ತಲೆಯಿಲ್ಲದ ಮನವ ಘನ ಒಳಕೊಂಡು ಇದನ್ನು ಹೇಳಿದ ಮೇಲೆ ಸಿದ್ದರಾಮ ಶಿವಗಳಿಗೆ ಭಯಂಕರ ಆನಂದ ಆಗ್ತದೆ. ಎನ್ನ ಕರ್ಮ ಕ್ರಿಯೆಯಿಂದ ನಿಮ್ಮನ್ನು ಕಂಡೆನು, ನಿಮ್ಮಿಂದ ಲಿಂಗದ ನಿಜವ ಕಂಡೆನು, ಸ್ವಾನುಭಾವವ ಸಾಧಿಸಲು ನನಗೆ ಸಾಧ್ಯವಾಯಿತೆಂದು ಈ ರೀತಿ ನುಡಿತಾರ ಅವರು. ಯಾವ ರೀತಿ ನುಡಿತಾರ? ಕೆರೆ ತೊರೆ ದೇಗುಲಂಗಳ ಕಡೆಯಿಂದ ನಿಮ್ಮ ಕಂಡೆ. ಕರ್ಮಾಚರಣೆಗಳನ್ನು ಏನು ಮಾಡ್ತೀವಿ ಬಿಡು ಅಂತೆಲ್ಲ ಹೇಳ್ಕೊತ ಬಂದ್ರಲ್ಲ, ಹೊಳ್ಳಿ ಅಲ್ಲಿಗೆ ಬಂದಾರ ಅವರು. ಅದೇನು ವೇಸ್ಟ್ ಅಲ್ಲ ನಾ ಮಾಡಿದ್ದು ಖರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಅವರು. ಕೆರೆ ತೊರೆ ದೇಗುಲಂಗಳ ಕಡೆಯಿಂದ ನಿಮ್ಮ ಕಂಡೆ. ಎಡಹುವ ಕಲ್ಲ ತೆಗೆವ ಮರೆಯಲ್ಲಿ ನಿಧಾನವ ಕಂಡಂತೆ. ಎನ್ನ ಮನದ ಮರವೆಯ ತಮದ ಅದ್ರಿಗೆ ದಿನಮಣಿ ಜನಿಸಿದಂತೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಭ್ರಾಂತು ಸ್ವಯವಾಯಿತ್ತು ಪ್ರಭುದೇವರ ಕಾರುಣ್ಯದಿಂದ. ಕೆರೆ ತೊರೆ ದೇಗುಲಂಗಳ ಕಡೆಯಿಂದ ನಿಮ್ಮ ಕಂಡೆ ಅಂತಂದ್ರೆ, ಕೆರೆ ತೊರೆ ದೇವಾಲಯಗಳ ನಿರ್ಮಾಣ ಮಾಡುತ್ತಿರುವ ಕಾರ್ಯದಿಂದಲೇ ನಿಮ್ಮನ್ನು ಕಂಡೆನೆಂದು ಸಿದ್ದರಾಮ ಶಿವಗಳು ಹೇಳ್ತಾರೆ. ನಾ ಅದನ್ನು ಮಾಡ್ಕೊತಿರಲ್ಲ ಅಂದ್ರೆ ನೀವೆಲ್ಲ ನಮ್ಮ ಹತ್ರ ಬರ್ತಿದ್ರಿ ಅಂತಾರೆ ಅವರು. ಇದು ಅಲ್ಲ ಅಂತ ಹೇಳಕ್ಕೆ ಬಂದಂಗೆ ಅರ್ಥ ಅದು. ಅಥವಾ ಆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ ಪುಣ್ಯದ ಫಲದಿಂದ ನಿಮ್ಮನ್ನು ಕಂಡು, ಎರಡು ಅರ್ಥದಲ್ಲೂ ಕೇಳೋಣ ಆ ಮಾತು ಬೇರೆ. ಅಷ್ಟೆಲ್ಲ ಜನೋಪಕಾರಿ ಕೆಲಸಗಳನ್ನು ನಾನು ಆ ಕಾಲದ ಆ ಒಂದು ಹಂತದಲ್ಲಿ ನಾನು ದೇವರ ಒಂದು ಸಾಕ್ಷಾತ್ಕಾರಕ್ಕಾಗಿ ಆ ದಾರಿಯಲ್ಲಿದ್ದು ಜನಪರ ಕಾರ್ಯಗಳನ್ನು ಮಾಡಿದ ಫಲದಿಂದ ನಾನು ನಿಮ್ಮನ್ನು ಕಂಡೆ ಅನ್ನುವಂಥ ಭಾವದಲ್ಲಿ ಅವ್ರು ಹೇಳಕತ್ತಾರ. ಅಲ್ಲಮ ಪ್ರಭುದೇವರಲ್ಲಿ ಈ ರೀತಿ ಅರಿಕೆ ಮಾಡ್ಕೊಂಡ್ರು ಅವರು. ಈ ಕಾರ್ಯಗಳಿಂದಲೇ, ಕೆರೆ ತೊರೆ ದೇವಾಲಯಗಳ ನಿರ್ಮಾಣ ಮಾಡುತ್ತಿರುವ ಕಾರ್ಯದಿಂದಲೇ ನಿಮ್ಮನ್ನು ಕಂಡೆನೆಂದು ಅಲ್ಲಮ ಪ್ರಭುದೇವರಲ್ಲಿ ಅರಿಕೆ ಮಾಡಿಕೊಂಡು, ಎಡಹುವ ಕಲ್ಲ ತೆಗೆವ ಮರೆಯಲ್ಲಿ ನಿಧಾನವ ಕಂಡಂತೆ. ಹೆಂಗೆ ಕಂಡೆ ನಾ ನಿಮ್ಮನ್ನು ಅಂದ್ರೆ,
ಈ ನಡ್ಕೊಂತ ಹೋಗುವಾಗ ಕಾಲಿಗೆ ಕಲ್ಲು ಎಡುತ್ತೇನೆ ನಾನು. ಹಿಂಗೆ ನಡ್ಕೊಂತ ಹೋಗುವಾಗ ಸಹಜ ನಡ್ಕೊಂತ ಹೋಗಿರ್ತೇನೆ. ಹಿಂಗೆ ಎಡುತ್ತೇನೆ ನಾನು. ಎಡುತ್ತೇನೆ. ಕಾಲಿಗೆ ಕಲ್ಲು ಒಂದು ಇರ್ತೈತಿ, ಎಡಿವಿ ಬಿಡ್ತೇನೆ. ಎಡಿವಿ ಬೀಳೋ ಸಂದರ್ಭದೊಳಗೆ ಆ ಕಲ್ಲುನು ಒಂದೇಟು ಸರಿತೈತಿ. ಹಿಂಗೆ ನಾ ಎಡುತ್ತೇನೆ, ಕಲ್ಲು ಅಲ್ಲಿರ್ತೈತಿಲ್ಲ ಅದು ಹಿಂಗೆ ಸರಿತ ಅಂತ ತಿಳ್ಕೊರಿ. ಆ ಕಲ್ಲು ತೆಗೆಯುವಾಗ ಅದರಡಿಯಲ್ಲಿ ಅಪಾರ ಸಂಪತ್ತು ಸಿಕ್ಕಂತೆ. ಅಪಾರ ಸಂಪತ್ತು ಸಿಕ್ಕಂತೆ. ನಾ ಏನೂ ಬಯಸಲಾರ್ದನ ನನ್ನ ಪಾಡಿಗೆ ನಾ ಹೋಗೋ ಸಂದರ್ಭದೊಳಗೆ ಸಹಜ ಕಾಲು ಹಿಡಿದಾಗ ತಳಗೆ ಏನೈತಂತ ಕಲ್ಲು ತೆಗೆದು ಹಿಂಗೆ ಸರಿಸಿ, ಕಲ್ಲು ಏನೈತಂತ ಸರಿಸಿ ನಾ ಇಡುವಾಗ ಒಮ್ಮೆ ನನಗೆ ಆ ಕಲ್ಲು ಕೆಳಗೆ ಅಪಾರ ಸಂಪತ್ತು ಸಿಕ್ಕರೆ ಎಷ್ಟು ಆನಂದ ಆಕತ್ತಲ್ಲ, ಅಷ್ಟು ಸಹಜವಾಗಿ ನಿಮ್ಮ ಬರುವಿಕೆ, ನಿಮ್ಮ ಆಗಮನದ ನಿರೀಕ್ಷೆಯಲ್ಲಿ ನಾ ಇರಲಿಲ್ಲ. ಸಹಜವಾಗಿ ನನ್ನ ಕೆಲಸದೊಳಗೆ ನಾ ಇದ್ದೆ ಸೊನ್ನಲಾಪುರದಲ್ಲಿ. ಆದ್ರೆ ನೀವು ಅನಿರೀಕ್ಷಿತವಾಗಿ ಹೆಂಗೆ ಬಂದ್ರಿ ಅಂದ್ರೆ ಆ ಉದಾಹರಣೆ ಕೊಟ್ಟರು. ಬಂದಾಗ ನಿಮ್ಮನ್ನು ಕಂಡು ನನಗೆ ಎಷ್ಟು ಸಂತೋಷ ಆತಂದ್ರೆ, ಅಪಾರ ಸಂಪತ್ತು ಏನೂ ನಿರೀಕ್ಷೆ ಮಾಡದೇ ಇರುವಾಗ ಸಡನ್ನಾಗಿ ನಮಗೇನೋ ಒಂದಿಷ್ಟು ಅಪಾರ ಸಂಪತ್ತು ಸಿಕ್ಕಾಗ ಎಷ್ಟು ಖುಷಿ ಆಕತ್ತಲ್ಲ, ಅಷ್ಟು ಅದಕ್ಕಿಂತ ಹೆಚ್ಚು ನಿಮ್ಮನ್ನು ಕಂಡು ನನಗೆ ಖುಷಿಯಾಗಿದೆ, ಆನಂದವಾಗಿದೆ. ಅದಕ್ಕೆ ಸಿಕ್ಕ ಸಂತೃಪ್ತಿ, ಅಷ್ಟು ಸಂತೃಪ್ತಿ ನನಗದ. ಆ ನಂತರ ಹೇಳ್ತಾರೆ ಅವರು, ಎನ್ನ ಮನದ ಮರವೆಯ ತಮದ ಅದ್ರಿಗೆ ದಿನಮಣಿ ಜನಿಸಿದಂತೆ. ಅದ್ರಿ ಅಂದ್ರೆ ಪರ್ವತ. ಪರ್ವತ. ದಿನಮಣಿ ಅಂದ್ರೆ ಸೂರ್ಯ ಅಂತ. ದಿನಮಣಿ ಶಬ್ದ ಅರ್ಥಕ್ಕೆ ಸೂರ್ಯ ಅನ್ನೋ ಅರ್ಥ ಕೊಡ್ತಾರೆ. ಎನ್ನ ಮನದ ಮರವೆಯ ಕತ್ತಲೆಂಬ ಪರ್ವತಕ್ಕೆ. ಕತ್ಲೆಷ್ಟಿತ್ತು ನಂದಂದ್ರೆ, ದೊಡ್ಡ ಪರ್ವತದಷ್ಟು ಕತ್ಲಿತ್ತು ನನಗೆ. ಅಷ್ಟು ಮನದ ಮರವೇ ಕತ್ಲಂದ್ರೆ ಹಂಗಿರ್ತತವು, ಭಾಳ ಅಪಾರವಾಗಿರ್ತತವು. ಹೌದಾ? ಅಪರಿಮಿತವಾಗಿರ್ತತದು ಕತ್ತಲು. ಅಪರಿಮಿತ ಕತ್ತಲೆ, ವಿಪರೀತದ ಬೆಳಕು ಅಂತ ಹೇಳ್ತಾರೆ ಪ್ರಭುದೇವರು ಒಂದು ಕಡೆ. ಹಂಗೆ ಎನ್ನ ಮನದ ಮರವೆಯ ಕತ್ತಲೆಂಬ ಪರ್ವತಕ್ಕೆ ಸೂರ್ಯನ ಉದಿಸಿ ಬಂದಂತೆ. ನೀವು ಹೆಂಗೆ ಬಂದುಬಿಟ್ರಿ ಅಂದ್ರೆ ನನಗೆ ದಿನಮಣಿ ಜನಿಸಿದಂತೆ. ದೊಡ್ಡ ಕತ್ತಲದ್ದು ಒಂದು ಪರ್ವತಕ್ಕೆ ಸೂರ್ಯ ಉದಿಸಿ ಬಂದಾಗ ಹೆಂಗೆ ಆಕತ್ತಲ್ಲ, ಹಂಗೆ ನಾನು ದೊಡ್ಡ ಅಜ್ಞಾನದೊಳಗೆ ಇದ್ದೆ. ಅಜ್ಞಾನ ಅನ್ನೋ ಶಬ್ದ ಬೇಡ, ನಾನೇನೋ ಒಂದಿಷ್ಟು ಮಾರ್ಗವನ್ನು ಅನುಸರಿಸಿದ್ದೆ. ನೀವು ಬಂದುಬಿಟ್ರಿ. ನನಗೆ ಹೆಂಗಾತಂದ್ರೆ ಅದು ಆ ದೊಡ್ಡ ಕತ್ತಲೆಯ ಪರ್ವತಕ್ಕೆ ಸೂರ್ಯ ನುದಿಸಿ ಬಂದಂತೆ ಅಲ್ಲಮ ಪ್ರಭುದೇವರು ಬಂದ ಆನಂದ ಯಾರಿಗಾತು? ಸಿದ್ಧರಾಮ ಶಿವಗಳಿಗಾತು. ಅದಕ್ಕೆ ಹೇಳಿದ್ರು ಅವರು, ಎನ್ನ ಮನದ ಮರವೆಯ ತಮದ ಅದ್ರಿಗೆ ದಿನಮಣಿ ಜನಿಸಿದಂತೆ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಭ್ರಾಂತು ಸ್ವಯವಾಯಿತ್ತು ಪ್ರಭುದೇವರ ಕಾರುಣ್ಯದಿಂದ. ಈಗ ಜ್ಞಾನ ಪ್ರಭಾಕರ ಬೆಳಗಿದ್ದಾನೆ ಸೂರ್ಯ ಬಂದು ಬೆಳಗಿ ಬಿಟ್ಟಿದ್ದಾನೆ, ಜ್ಞಾನ ಪ್ರಭಾಕರ. ಈಗ ಜ್ಞಾನದ ಬೆಳಕು ಬೆಳಗಿ ಬಿಟ್ಟಿದೆ ನನಗೆ. ನೀವು ಬಂದುಬಿಟ್ರಿ. ಅಪಾರವಾದ ಕತ್ತಲೆಯ ಪರ್ವತಕ್ಕೆ ದೊಡ್ಡ ಸೂರ್ಯನ ಬೆಳಕು ಬಂದುಬಿಡುತ್ತು. ಭಾವದ ಭ್ರಾಂತಿ ಬಯಲಾಗಿ, ಏನೋ ಒಂದಿಷ್ಟು ಭ್ರಾಂತಿಯೊಳಗಿದ್ವಲ್ಲ ನಾವು, ಇರ್ತೇವೆ. ಯಾವಾಗ ಒಂದಿಷ್ಟು ಭ್ರಾಂತಿಯೊಳಗೆ ಇರ್ತೇವೆ ನಾವು. ನಿತ್ಯ ಬದುಕಿನಲ್ಲಿ ಒಂದಿಷ್ಟು ಭ್ರಾಂತಿಯೊಳಗೆ ಇರ್ತೇವೆ. ಆ ಭ್ರಾಂತಿ ಬಿಟ್ಟು ಹೊರಗೆ ಬಂದಾಗ ನಿಜದ ಅರಿವು ನಮಗಾದಾಗ ಎಷ್ಟು ಖುಷಿ ಆಕತ್ತಲ್ಲ ನಮಗೆ. ಎಷ್ಟು ಖುಷಿ ಆಕೈತೆ ನೋಡ್ರಿ. ಭ್ರಾಂತಿ ಅಂದ್ರೆ ಏನು? ತಪ್ಪು ತಿಳ್ಕೊಂಡಿರ್ತೇವೆ. ಅಜ್ಞಾನ ಅಲ್ಲ ಅದು, ತಪ್ಪು ತಿಳುವಳಿಕೆ. ಈಗ ಒಂದು ಹಗ್ಗ ಇರ್ತೈತ್ರಪ್ಪ ರಾತ್ರಿ, ಅದು ನಮಗೆ ಥೇಟ್ ಹಾವು ಕಣ್ಣಂಗೆ ಕಾಣ್ತಿರ್ತೈತೆ ಅಂತೇಳಿ. ಅದು ಹಾವು ಐತಿ ಆತಂಕದೊಳಗಿರ್ತೇವೆ. ಹೌದಾ? ಅದು ಅಜ್ಞಾನ ಅಥವಾ ಭ್ರಾಂತಿ ಅಂತ ತಿಳ್ಕೊರಿ. ತಪ್ಪು ತಿಳ್ಕೊಂಡೇವೆ. ಅದು ಅಲ್ಲಿ ಏನೋ ಒಂದು ವಸ್ತು ಐತಿ, ತಪ್ಪು ತಿಳ್ಕೊಂಡೇವೆ ನಾವು. ಅದು ಹಗ್ಗವನ್ನು ಒಯ್ದು ಹಾವು ಅಂತ ತಿಳ್ಕೊಂಡೇವೆ.
ಹಾವಂತ ಇದು ತಿಳ್ಕೊಂಡು ಅದಕ್ಕೆ ಏನು ಮಾಡ್ಬೇಕು, ಅದನ್ನು ಎಲ್ಲ ಕ್ರಿಯಾದಿಗಳನ್ನು ಮಾಡಾಕತ್ತೇವೆ ನಾವು. ಅದನ್ನು ಓಡಿಸ್ಬೇಕಂದ್ರೆ ಏನು ಮಾಡಬೇಕು, ಅದ್ರ ಸಮೀಪ ಹೋಗಬಾರ್ದು, ಭಾಳ ದೂರದಿಂದ ಇರಬೇಕು, ಮಕ್ಕಳನ್ನ ಹುಷಾರಿಂದ ಇಟ್ಕೊತೀವಿ, ಅಲ್ಲಿ ಹಾವೈತು ಹೋಗಬೇಡ ಅಂತ ಹೇಳಾಕ್ತೇವೆ. ಇದನ್ನೆಲ್ಲ ನಾವು ಮಾಡಾಕತ್ತೇವಲ್ಲ. ಯಾರೋ ಒಬ್ರು ತಿಳಿದವ್ರು ಬಂದು ಯಾಕೆ ಹಿಂಗದಿರಿ ಅಂತ ಕೇಳಿದಾಗ, ಇಲ್ರಿ ಅಲ್ಲಿ ಹಾವೈತೆ, ಹೇ ಹುಚ್ಚದು ಹಾವಲ್ಲದು ಹಗ್ಗದಂತ ಕೈ ಹಿಡ್ಕೊಂಬಂದ್ರ ಅದು ನಮಗೆ ಏನು ಆನಂದ ಆಕೈತಿ, ಅವಾಗ ಎಷ್ಟು ಆನಂದ ಆಕೈತಿ ಹೇಳ್ರಿ. ಅಪಾರವಾದ ಆನಂದ ಆಕೈತಿ. ಎಷ್ಟು ಆತಂಕದೊಳಗಿದ್ದೀವಿ ನಾವು. ಮನೆ ಮಂದಿನೆಲ್ಲ ಕರಿತೀವಿ ಅವಾಗ, ಬರ್ರಿ ಇಲ್ಲದು ಹಾವಲ್ಲದು ಹಗ್ಗದು, ಹಾವಲ್ಲದು ಹಗ್ಗದು ಅಂತ. ನಾವು ತಿಳ್ಕೊಂಡ ಭ್ರಾಂತಿ ಅದು. ಖರೇನ ಆ ವಸ್ತು ಅದು ಆಗಿರಲಿಲ್ಲ. ಅದೇ ಆಗಿತ್ತು ಅಂದ್ರೆ ಅದನ್ನು ಹೊಡೆದು ಓಡಿಸಿದಾಗ ಒಂದು ಆನಂದ ಬೇರೆ ಆಕತಿ, ಇರಲಿ, ಅದು ಅದರ ಸೀಮಿತದ ಆನಂದ. ಅದು ಈ ಭ್ರಾಂತಿ ಹೊರಗೆ ಹೋದಾಗ ಭಾಳ ಭಾಳ ವಿಪರೀತವಾಗಿರ್ತಕ್ಕಂಥ ಆನಂದ ಆಕತಿ ನಮಗೆ. ಅಲ್ಲ ಇವನು ಎಷ್ಟು ನಾ ಇದನ್ನು ಮಾಡಿಬಿಟ್ನಲ್ಲ, ಎಷ್ಟು ಮಂದಿಗೆ ಹೇಳ್ತೇವೆ ಅದನ್ನು, ಹಿಂಗಾಗಿಬಿಟ್ಟಿತ್ತು ರೀ, ಅದು ಹಗ್ಗ ಐತಿ, ನಾ ಹಾವನ್ನು ತಿಳ್ಕೊಂಬಿಟ್ಟೇನು ರೀ. ಹಾವು ಬಂದಿತ್ತು, ಹಾವು ಹೊಡೆದು ಓಡಿಸಿದ್ರೆ ಅದು ಭಾಳ ಸುದ್ದಿ ಆಗೋದಿಲ್ಲ. ಹಾವು ಬಂದಿತ್ತು ನಿನ್ನೆ ಹಿಂಗಾತು, ಎಲ್ಲ ಸರಿ ಆಯ್ತು ಅಂತ. ಬಟ್ ಅದನ್ನು ಹಗ್ಗ ಹಾವಂತ ತಿಳ್ಕೊಂಡು ಆಮೇಲೆ ಅದು ಹಗ್ಗ ಅಂತ ಗೊತ್ತಾದಾಗಿನ ಕತಿ ಬೇರೆ ಇರ್ತದೆ ನಮ್ಮದು. ಭಾಳ ಪರಮಾನಂದದೊಳಗೆ ಹೇಳ್ತಿರ್ತೇವೆ ನಾವು, ಹಿಂಗಾಗಿಬಿಟ್ಟಿತ್ರಿ ಅಂತ. ಭ್ರಾಂತಿ ಅನ್ನೋದು ಅಷ್ಟು, ಭ್ರಾಂತಿ ತೊಲಗಿದಾಗ ಅಷ್ಟೊಂದು ಪರಮಾನಂದ ಆಗಿರ್ತಲ್ಲ. ಹಂಗೆ ನನಗೆ ಈಗ ಜ್ಞಾನದ ಬೆಳಕು ಬೆಳಗಿದ ಮೇಲೆ ಭಾವದ ಭ್ರಾಂತಿ ಬಯಲಾಗಿದೆ. ಸ್ವಯಂ ಲಿಂಗದ ಸ್ವಾನುಭಾವ ಎನ್ನಲ್ಲಿ ಅಳವಟ್ಟಿಬಿಟ್ಟಿದೆ. ಈಗ ಇದೆಲ್ಲ ಆಗಕ್ಕೆ ಇವೆಲ್ಲವೂ ಹೇಳಿದ್ರಲ್ಲ, ಸ್ವಯವಾಗಿತ್ತು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೆಂಬ ಭ್ರಾಂತು ಸ್ವಯವಾಗಿತ್ತು. ಪ್ರಭುದೇವರ ಕಾರುಣ್ಯದಿಂದ ಇದು ಯಾವಾಗಾತು, ಹೆಂಗಾತು, ಭ್ರಾಂತಿ ಹೆಂಗೆ ಹೋತು ನಂದು ಅನ್ನೋದನ್ನು ಹೇಳಿದ್ರವರು ಅಲ್ಲಿ. ಇವೆಲ್ಲವೂ ಪ್ರಭುದೇವರ ಕರುಣೆಯಿಂದಲೇ ಸಾಧ್ಯವಾಯಿತು ಅಂತ ಸಿದ್ಧರಾಮಶಿವಯೋಗಿಗಳು ಭಾಳ ಮನತುಂಬಿ, ಹೃದಯ ತುಂಬಿ, ಪರಮಾನಂದದಿಂದ ಈ ಮಾತುಗಳನ್ನು ಅವರು ಪ್ರಭುದೇವರಿಗೆ ತಿಳಿಸ್ತಾರೆ. ಈ ರೀತಿಯಾಗಿ ಸಿದ್ಧರಾಮ ಶಿವಯೋಗಿಗಳು ತಿಳಿಸಿದ ಮೇಲೆ, ಇಂತೂ ಸಿದ್ಧರಾಮಯ್ಯ ದೇವರು ನಿಮ್ಮಿಂದ ಪರಬ್ರಹ್ಮ ಸ್ವರೂಪಾದೆನೆಂದು ಭಿನ್ನಯಿಸಲು, ಇದೆಲ್ಲ ನಿಮ್ಮಿಂದನ ಆಯ್ತ್ರಿಪ್ಪ ಅಂತ ಭಿನ್ನಯಿಸಲು, ಅದಕ್ಕೆ ಪ್ರಭುದೇವರು ಸಿದ್ಧರಾಮಯ್ಯ ದೇವರ ಸಮರಸವ ಕಂಡು ಕೊಂಡಾಡಿದ ಪ್ರಸ್ತಾವದ ವಚನ ಇಲ್ಲಿ ಬಂತು ನೋಡ್ರಿ. ನಿರ್ವಿಕಲ್ಪಿತದ ಅದ್ವೈತವ ನೋಡಿರೇ, ಬೆಳಗಿನೊಳಗಣ ಬೆಳಗು ಅಡಗಿತ್ತು ನೋಡಿರೇ, ಚಂದ್ರ ಸೂರ್ಯರು ಭೂಲೋಕದೊಳಂದಾರುವ ಕಾಣೆ, ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆಯೋ, ನೋಡ್ರಿ, ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆಯೋ ಗುಹೇಶ್ವರ ಲಿಂಗದಲ್ಲಿ ಸಿದ್ಧರಾಮಯ್ಯ ದೇವರ ಮಹಾಘನವನೇನೆಂಬೆನೋ. ಮೊದಲನೇ ಸಾರಿ ಪ್ರಭುದೇವರು ಸಿದ್ಧರಾಮ ಶಿವಗಳನ್ನು ಈ ರೀತಿ ಪರೀಕ್ಷೆ ಕಾಲ ಮುಗೀತಂತೀಗ ಈ ರೀತಿ ಕೊಂಡಾಡಿದ ವಚನ. ಅದಕ್ಕೆ ಮೇಲೆ ಹೇಳ್ಯಾರವರು. ಅದಕ್ಕೆ ಪ್ರಭುದೇವರು ಆ ಸಿದ್ಧರಾಮಯ್ಯ ದೇವರ ಸಮರಸವ ಕೊಂಡು ಕೊಂಡಾಡಿದ ಪ್ರಸ್ತಾವದ ವಚನ ಅಂತ ಹೇಳ್ಯಾರವರು. ಏನು ಹೇಳಿದ್ರಿಲ್ಲಿ? ಮನಸ್ಸಿದ್ದಲ್ಲಿ ಸಂಕಲ್ಪ ವಿಕಲ್ಪಗಳು ಉಂಟು. ಮನಸ್ಸು ಇದ್ದಾಗ, ಹಿಂದೆ ಹೇಳೇನ ಇದನ್ನೆಲ್ಲ, ಮನಸ್ಸಿದ್ದಾಗನ ಸಂಕಲ್ಪ ವಿಕಲ್ಪಗಳು, ನಂಬಿಕೆ ಮತ್ತು ಅಪನಂಬಿಕೆ. ಹೌದಾ? ಮನಸ್ಸಿದ್ದಾಗ, ಮನಸ್ಸಂದ್ರೆ ಮನಸ್ಸು ತನ್ನ ಮೂಲ ಗುಣವನ್ನು ಕಳೆದುಕೊಳ್ಳದೆ ಮನಸ್ಸಿನ ಮೂಲ ಗುಣದಲ್ಲೇ ಇತ್ತು ಅಂತಂದರೆ ಅದು ಮನಸ್ಸಿದ್ದಂಗೆ. ಹೌದಾ? ಆ ಮೂಲ ಗುಣದಲ್ಲೇ ಇದ್ದಾಗ, ಮನಸ್ಸು ತನ್ನ ಮೂಲ ಸ್ವಭಾವದಲ್ಲೇ ಇದ್ದಾಗ ಅಲ್ಲಿ ಸಂಕಲ್ಪ ವಿಕಲ್ಪಗಳು ಉಂಟು. ಶಿವಯೋಗ ಸಿದ್ಧಿಯಿಂದ ಮಹಾಘನದಲ್ಲಿ ಮನವಳಿದ, ಶಿವಯೋಗ ಸಿದ್ಧಿಯಿಂದ ಏನಾಕತ್ತೆ ಅದು ಮನಸ್ಸು, ಆ ಮಹಾಘನದಲ್ಲಿ ಮನವಳಿದ ಬಳಿಕ ಅಂದ್ರೆ ಏನಾಗುತ್ತೋ, ಮನಸ್ಸು ಇಲ್ದಂಗೆ ಆಕತ್ತೇನೋ. ಮನಸ್ಸು ಇರ್ತೈತಿ, ಮನಸ್ಸು ತನ್ನ ಮೂಲ ಸ್ವಭಾವನ ಕಳ್ಕೊಂಡಿರ್ತೈತಿ. ಮೂಲ ಸ್ವಭಾವ ಯಾವುದು ಮನಸ್ಸಿಂದು?
ಸಂಕಲ್ಪ ವಿಕಲ್ಪಗಳು. ಅದನ್ನು ಕಳ್ಕೊಂಡಿರ್ತೈತೆ. ನೋಡಾಕ ಮನಸ್ಸಿರತತೆ, ಪ್ರಶ್ನೆ ಇಲ್ಲ. ಮನಸ್ಸು ಮನವೆಂಬ ಗುದ್ದಲಿಯ ಮಾಡಿ ಅಂತ ಹೇಳಿದ್ರಲ್ಲ, ಮನಸ್ಸು ಮಹಾಗಣದಲ್ಲಿ ಘನವಾದ ಬಳಿಕ ಹರಿದಾಡುವ ಮನಸ್ಸು, ನೀರಿನಂತೆ ಹರಿಯುವ ಮನಸ್ಸು ಮಂಜಿನಂತೆ ಗಡ್ಡೆಯಾದ ಬಳಿಕ, ಹೌದಾ, ಘನವಾದ ದ್ರವ ಹೋಗಿ ಘನ ಆಯಿತು, ದ್ರವ ರೂಪ ಹೋಗಿ ರೂಪಾಂತರವಾಗಿ ಘನರೂಪವಾದ ಬಳಿಕ ಅದರ ಮೂಲ ಗುಣವನ್ನು ಕಳ್ಕೊಂತಲ್ಲ, ಅದು ಮನವಳಿದ ಬಳಿಕ ಅಂತಾರೆ. ಮನಸ್ಸು ಪೂರ್ತಿ ಇಲ್ದಂಗೆ ಅಲ್ಲದು, ಮನಸ್ಸು ಇರ್ತೈತಿ, ಆದರೆ ಅದು ಸ್ಥಿರವಾಗಿರ್ತೈತಿ. ಅದಕ್ಕೆ ಸಂಸ್ಕಾರ ಬಂತು. ಮನಸ್ಸಿನ ಫ್ಲೇವರ್ ಇರ್ತೈತಿ. ಹಾಲು ಹೋಗಿ ತುಪ್ಪ ಆದಮೇಲೆ ಹಾಲಿಲ್ಲ ಖರೆಯಲ್ಲಿ ಕಾಣಂಗಿಲ್ಲ. ಹಾಲಿನ ಸ್ವಭಾವದಿಂದಲೇ ಅದು ಆಗಿರ್ತೈತಿ. ಹಾಲಿಲ್ಲ ತುಪ್ಪ ಆಗಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಇದ್ದ ಮೇಲೆ ಸಂಕಲ್ಪ ವಿಕಲ್ಪಗಳಿದ್ದ ಮೇಲೆ ಅದು ಇಲ್ದಂಗೆ ಮನಸ್ಸಿಗೆ ಸಂಸ್ಕಾರ ಕೊಟ್ರಲ್ಲ, ಅದು ಘನವಾಯಿತಲ್ಲ. ಅದು ಘನವಾದ ಬಳಿಕ ಶಿವಯೋಗ ಸಿದ್ಧಿಯಿಂದ ಮಹಾಗಣದಲ್ಲಿ ಮನವೊಳಿದ ಸಿದ್ಧರಾಮ ಶಿವಯೋಗಿಗಳಿಗೆ ಮನವೆಂಬುದಿಲ್ಲ ಹೇಳಿದ್ರು ಅವರು. ಮನವೆಂಬುದಿಲ್ಲ, ಅದು ಕಾರಣ. ಅಲ್ಲಿ ಸಂಕಲ್ಪಿತವೆಂಬುದಿಲ್ಲ. ನಿರ್ವಿಕಲ್ಪ ಸಮಾಧಿಯಿಂದ ನಾನು ನೀನು ದೇವ ಭಕ್ತವೆಂಬುದಳಿದ ಕೂಡಿದ ಮ್ಯಾಲ ಅಲ್ಲಿ ನಾ ಇಲ್ಲ ನೀ ಇಲ್ಲ. ಹೌದಾ, ನಾ ಇಲ್ಲ ನೀ ಇಲ್ಲ, ದೇವ ಮತ್ತು ಭಕ್ತ ಇಲ್ಲಲ್ಲಿ. ಅಲ್ಲಿ ಶಿವಾದ್ವೈತ ಸ್ಥಿತಿ ಅಳವಟ್ಟ ಮೇಲೆ ಅದನ್ನು ಕಂಡು ಅದನ್ನು ನೋಡಿ ಪ್ರಭುದೇವರಿಗೆ ಅತಿ ಆನಂದ ಆಗಿದೆ. ಇಲ್ಲಿ ಅದನ್ನ ಸಿದ್ಧರಾಮ ಶಿವಗಳ ವ್ಯಕ್ತಿತ್ವದಲ್ಲಿ ಕಂಡ್ರು ಅವರು. ಮುಂದೆ ಬೆಳಗಿನೊಳಗನ ಬೆಳಗು ಅಡಗಿತ್ತು ನೋಡಿರೆ, ಪರಶಿವವೆಂಬ ಮಹಾಘನವೇ ಮಹಾಬೆಳಗಾಗಿ, ಮಹಾಬೆಳಗಾಗಿ, ಅದು ಅಖಂಡ ಪರಿಪೂರ್ಣ ಬೆಳಕಾಗಿ, ಎಂದೂ ಕತ್ತಲಾಗದ ಬೆಳಕಾಗಿ. ಆ ಬೆಳಕಿಗೆ ಕತ್ತಲಿಲ್ಲ. ಭೌತಿಕದಲ್ಲಿ ಈಗ ಮುಂಜಾನೆ ಸಾಯಂಕಾಲ ಭಾರತ ದೇಶದವರಿಗೆ ಬೆಳಕಿದ್ರೆ 12 ತಾಸು ಆದಮೇಲೆ ಭಾರತ ದೇಶದವ್ರಿಗೆ ಕತ್ತಲು ಬರ್ತೈತಿ. ಕತ್ತಲಾಗದ ಬೆಳಕು, ಆ ಮಹಾಘನ ಬೆಳಕು, ಅದು ಎಂದೂ ಕತ್ತಲಾಗೋದಿಲ್ಲ. ಅದರೊಳಗೆ ಯೋಗವಾಗಿ ಬೆರೆದ ಆ ಮಹಾ ಬೆಳಗಿನಲ್ಲಿ, ಅಖಂಡ ಪರಿಪೂರ್ಣ ಬೆಳಗಿನಲ್ಲಿ ಯೋಗವಾಗಿ ಬೆಳಗಿದ ಸಿದ್ಧರಾಮಯ್ಯ ದೇವರು ಕೂಡ ದಿವ್ಯ ಬೆಳಗು. ಬೆಳಗಿನೊಳಗೆ ನೀವು ಸಮರಸ ಆದ್ಮೇಲೆ ನೀವೇನು ಹಾಕ್ತೀರಿ? ನೀವು ಬೆಳಕ ಆಗ್ಬೇಕಲ್ಲ. ದಿವ್ಯ ಬೆಳಗು, ಮಹಾಗಣ ಬೆಳಗಿನೊಳಗೆ ಸಿದ್ಧರಾಮರೆಂಬ ಬೆಳಗು ಅಡಗಿ, ಇದೊಂದು ಬೆಳಕು ಅದೊಂದು ಬೆಳಕು. ಸಿದ್ಧರಾಮ ಶಿವಗಳೆಂಬ ಬೆಳಗು ಆ ಮಹಾಗಣವೆಂಬ ಬೆಳಗಿನಲ್ಲಿ ಅಡಗಿ, ಹೇಳಿದ್ರಲ್ಲ, ಬೆಳಗಿನೊಳಗನ ಬೆಳಗು ಅಡಗಿತ್ತು ನೋಡಿರಿ. ಅದೊಂದು ಬೆಳಗು, ಸಿದ್ಧರಾಮ ಶಿವಗಳು ಒಂದು ಬೆಳಕು. ಆ ಬೆಳಗಿನೊಳಗೆ ಈ ಬೆಳಗ್ಗೆ ಅಡಗೇತಿ. ಬೆಳಗಿನೊಳಗನ ಬೆಳಗು ಅಡಗಿತ್ತು ನೋಡಿರೆ. ಅಲ್ಲಿ ಆ ಮಹಾಗಣ ಬೆಳಗಿನೊಳಗೆ ಸಿದ್ಧರಾಮ ಶಿವಗಳೆಂಬ ಬೆಳಗು ಅಡಗಿ ಅಖಂಡ ಬೆಳಗಿನಲ್ಲಿ ಏಕವಾಯಿತ್ತು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಅವ್ರ ಬಗ್ಗೆ ಅವರು. ನಂತರ ಚಂದ್ರ ಸೂರ್ಯರು ಭೂಲೋಕದೊಳಗಂದಾಗುವ ದಾರನೂ ಕಾಣೆ. ಮುಂದೆ ಹೇಳಿದ್ರು ಅವರು, ಏನು ಹೇಳಿದರು? ಚಂದ್ರ ಸೂರ್ಯರು ದಾರುವ ಕಾಣೆ. ಇಲ್ಲಿ ಈ ಅಖಂಡ ಪರಿಪೂರ್ಣ ಶಿವಯೋಗದ ಬೆಳಕಿಗೆ ಭೂಲೋಕದ ಚಂದ್ರ ಸೂರ್ಯರು ಅವರ ಪ್ರಕಾಶ ಎದಕ್ಕೂ ಸಮ ಬಾರೋದಿಲ್ಲಂತ ಅದನ್ನು ಹೇಳಿದರು ಅವರು. ಅದಕ್ಕೆ ಹೇಳಿದರು ವಿಪರೀತದ ಬೆಳಕು. ಈ ಮಹಾಗಣ ಬೆಳಕಿನಲ್ಲಿ ಸಿದ್ಧರಾಮ ಶಿವಗಳು ಬೆಳಕಾಗಿ ಅದರೊಳಗೆ ಕೂಡಿದ ಮ್ಯಾಲ ಈ ಭೂಲೋಕದ ಚಂದ್ರ ಸೂರ್ಯರ ಬೆಳಕು ಆ ಬೆಳಕಿನ ಮುಂದೆ ಸರಿಸಮ ಆಗೋದಿಲ್ಲ. ಎಂಥ ಮಾತು!
ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆಯೋ, ಎಂಥ ಪ್ರಭೆ ಇದಂದ್ರೆ ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆ. ಬೆಳಕೈತಿ, ಜ್ಯೋತಿ ಇಲ್ಲ, ಕೇವಲ ಬೆಳಕು ಕಾಣಕತ್ತೈತಿ. ದೀಪ ಇಲ್ಲ, ಬೆಳಕೈತಿ. ಪ್ರಣತೆ ಇಲ್ಲ, ಬೆಳಕೈತಿ. ಪ್ರಣತಿಯೊಳಗೆ ಬತ್ತಿ, ಆಮೇಲೆ ಜ್ಯೋತಿ. ಆ ಜ್ಯೋತಿ ಬಂದ ಮೇಲೆ ಬೆಳಕು ಬರಬೇಕು. ಆದ್ರೆ ಇಲ್ಲಿ ಹಂಗಿಲ್ಲ, ಇದು ಜ್ಯೋತಿ ಇಲ್ಲದ ಬೆಳಕು. ಇದು ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆಯೋ, ಎಂಥ ಪ್ರಭೆ ಅಂದ್ರೆ ಜ್ಯೋತಿ ಇಲ್ಲದ ಬೆಳಗಿನ ಪ್ರಭೆಯೋ. ಬಾಹ್ಯ ಭೌತಿಕ ಜ್ಯೋತಿಯ ಇದು ಪ್ರಭೆ ಅಲ್ಲ. ಇದು ನಾವು ಹಚ್ಚೋ ದೀಪದ ಪ್ರಭೆ ಅಲ್ಲ. ಇದು ಬಾಹ್ಯ ಜ್ಯೋತಿಯ ಪ್ರಭೆಯಲ್ಲ. ಜ್ಯೋತಿ ಇಲ್ಲದೆ ಮಹಾಗಣ ವಸ್ತುವಿನಲ್ಲಿ ಸಮರಸವಾದ ಶಿವಯೋಗದ ದಿವ್ಯ ಪ್ರಭೆ. ಶಿವಯೋಗದ ಒಂದು ದಿವ್ಯ ಪ್ರಭೆ ಅಂತಿದು ನೋಡ್ರಿ. ಶಿವಯೋಗದ ಮಹತ್ವವನ್ನು ಇಲ್ಲಿ ಹೇಳಿಕೊಡಕತ್ತಾರ. ಸ್ವತಃ ಪ್ರಭುದೇವರು ಶಿವಯೋಗದ ಮಹತ್ವವನ್ನು, ಶಿವಯೋಗದ ಫಲವನ್ನು, ಶಿವಯೋಗದ ಪರಿಣಾಮವನ್ನು ಇಲ್ಲಿ ನಮಗೆ ತೋರಿಸ್ಕೊಡಾಕತ್ತಾರ. ಶಿವಯೋಗದ ದಿವ್ಯ ಪ್ರಭೆ ಅದೇ ಸಿದ್ಧರಾಮರ ಎರವಿನ ಶಿವಪ್ರಭೆ. ಆ ಪ್ರಭೆ ಬೇರೆಯಲ್ಲ, ಮಹಾಗಣ ವಸ್ತುವಿನ ಪ್ರಭೆ ಬೇರೆಯಲ್ಲ, ಸಿದ್ಧರಾಮ ಶಿವಗಳ ಪ್ರಭೆ ಬೇರೆಯಲ್ಲ ಅನ್ನುವಂಥ ಮಾತನ್ನು ಹೇಳಿದರು ಅವರು. ಗುಹೇಶ್ವರ ಲಿಂಗದಲ್ಲಿ ಸಿದ್ಧರಾಮಯ್ಯ ದೇವರ ಮಹಾಗಣವೇನೆಂದೆನೋ, ಏನೆಂಬೆನೋ ಅದಕ್ಕೆ ಕೇಳಿದ್ರವರು. ಇಂತಹ ಮಹಾ ಬೆಳಗಿನ ಪ್ರಭೆಯೊಳಗೆ ಬೆಳಗುತ್ತಿರುವ ಸಿದ್ಧರಾಮ ಶಿವಯೋಗಿಗಳ ಬೆಳಕು, ಇದು ಸಿದ್ಧ ಶಿವಯೋಗದ ಮಹಾಬೆಳಕು. ಇದರ ನಿಲವನ್ನು ಬಣ್ಣಿಸಲಿಕ್ಕೆ, ಇಂತಹ ಬೆಳಕಿನ ನಿಲವನ್ನು ಬಣ್ಣಿಸಲಿಕ್ಕೆ ಏನಾಯ್ತು? ಮೂರು ಮನಗಳು ಸಾಲದೆಂದು ಮಾತು ಮನಗಳು ಸಾಲದೆಂದು ಮನಸ್ಸಿಗೂ ಆಗೋದಿಲ್ಲಂತ, ಮಾತಿಗೇನೂ ಹೇಳಕ್ಕೆ ಬರೋದಿಲ್ಲಂತ. ಅಂತಹ ಒಂದು ಆ ನಿಲುವನ್ನು ಹೇಳಲಿಕ್ಕೆ, ಕೊಂಡಾಡಲಿಕ್ಕೆ, ಬಣ್ಣಿಸಲಿಕ್ಕೆ ಮಾತು ಮನಗಳಿಗೆ ಅದು ಅಸಾಧ್ಯ ಅನ್ನುವಂಥ ಮಾತನ್ನು ಸ್ವತಃ ಪ್ರಭುದೇವರು ಶಬ್ದಮುಗ್ಧರಾಗಿ ಸಂತೃಪ್ತಿಯಿಂದ, ಆನಂದದಿಂದ ಸಿದ್ಧರಾಮ ಶಿವಗಳಿಗೆ ಈ ಮಾತನ್ನು ಹೇಳ್ತಾರೆ ಅವರು. ಸಿದ್ಧರಾಮ ಶಿವಗಳ ವ್ಯಕ್ತಿತ್ವದ ಕುರಿತು ಈ ಮಾತನ್ನು ಹೇಳ್ತಾರೆ ಅವರು. ಎಂಥ ಮಾತಿದು! ಈ ರೀತಿಯಾಗಿ ಹೇಳಿದರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಸಿದ್ಧರಾಮಯ್ಯ ದೇವರು ಆ ಪ್ರಭುದೇವರ ಕರಸ್ಥಲದ ಲಿಂಗದ ಆದ್ಯಂತಂ ಕೇಳಿದ ಪ್ರಸ್ತಾವದ ವಚನ. ಇಷ್ಟವ್ರು ಕೇಳಿಂದ ಮುಂದೆ ತಡ ಮಾಡಲಿಲ್ಲ ಅವರು. ಸಿದ್ಧರಾಮ ಶಿವಗಳ ಮುಂದೆ ತಡ ಮಾಡಲಿಲ್ಲ ಅವರು. ಏನು ಕೇಳಿದರು? ಈ ರೀತಿಯಾದ ಸಿದ್ಧರಾಮ ಶಿವಯೋಗಿಯ ಸಮಾಧಿಯ ನಿಲವನ್ನು ಬಣ್ಣಿಸುತ್ತಾ ಪರಮಾನಂದ ಭರಿತರಾಗುವರು ಯಾರು? ಪ್ರಭುದೇವರು. ಆದರೆ ಇಲ್ಲಿ ಸಿದ್ಧರಾಮ ಶಿವಯೋಗಿಗಳಿಗೆ ಪರಶಿವನೇ ತಾನಾಗಿ ನಿಂತ ಪ್ರಭುದೇವರ ಕರಸ್ಥಲದಲ್ಲಿ, ಪರಶಿವನೇ ತಾನಾಗಿ ನಿಂತ ಪ್ರಭುದೇವರ ಕರಸ್ಥಲದಲ್ಲಿ ಇಷ್ಟಲಿಂಗವಿರುವುದನ್ನು ಕಂಡು ಇಲ್ಲಿಗೆ ಬಂದರು ನೋಡ್ರಿ. ಆಶ್ಚರ್ಯಚಕಿತರಾಗಿ ಹೀಗೆ ಪ್ರಶ್ನಿಸುತ್ತಾರೆ. ಪ್ರಭುದೇವರಿಗೆ ಲಿಂಗೆತ್ತನು ಅಂತ ಒಂದಿಷ್ಟು ಮಂದಿ ವಿತಂಡವಾದವನ್ನು ಇಡ್ತಿರ್ತಾರೆ. ಅದಕ್ಕೆ ಉತ್ತರ ಇಲ್ಲೇ, ಎಲ್ಲಿ ಹೋಗುವುದು ಬೇಡ. ಸಿದ್ಧರಾಮ ಶಿವಗಳು ಪ್ರಭುದೇವರ ಅಂಗದ ಮೇಲಿನ ಇಷ್ಟಲಿಂಗವನ್ನು ನೋಡಿ ಆಶ್ಚರ್ಯಚಕಿತರಾಗಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಕೇಳಿದರು? ಅಯ್ಯ, ನಿಮ್ಮ ಸರವುಂಡ ಸಬುದವೆನ್ನ ಮನಕ್ಕೆ ವೇದ್ಯವಾಯಿತು. ನಿಮ್ಮ ನಿಜವುಂಡ ನಿಲವು ಎನ್ನ ಮತಿಗೆ ವೇದ್ಯವಾಯಿತು. ನಿಮ್ಮ ಕರುಣ ಪ್ರಸಾದವೆನ್ನ ಸರ್ವಾಂಗ ವೇದ್ಯವಾಯಿತು. ನಿಮ್ಮ ಕಾಯವಿಡಿದಿಪ್ಪ, ನೋಡ್ರಿ, ನಿಮ್ಮ ಕಾಯವಿಡಿದಿಪ್ಪ ಕರಸ್ಥಲದ ಕಾರಣವ ಹೇಳ ಕಪಿಲ ಸಿದ್ಧ ಮಲ್ಲಿನಾಥ.
ಏನು ಹೇಳಿದ್ರಿಲ್ಲಿ? ಅಯ್ಯ ನಿಮ್ಮ ಸರವುಂಡ ಸಬುದವೆನ್ನ ಮನಕ್ಕೆ ವೇದ್ಯವಾಯಿತು. ಸರ ಅನ್ನೋದನ್ನು ಸ್ವರ ಅನ್ನುವಂಥ ಅರ್ಥಕ್ಕೆ ಬಳಸ್ತಾರೆ. ಸ್ವರ ಅಥವಾ ಧ್ವನಿ, ಹೌದಾ? ವೇದ್ಯವಾಗುವುದಂದ್ರೆ ಅಳವಡೋದು, ವೇದ್ಯವಾಗುವಂದ್ರೆ ಅಳವಡೋದು. ಪ್ರಭುವೇ, ನಿಮ್ಮ ಉಪದೇಶದ ನುಡಿಯ ಧ್ವನಿ ಲಿಂಗವನುಂಡ ಲಿಂಗ ನುಡಿ. ಇಲ್ಲಿವರೆಗೆ ನನಗೇನು ಉಪದೇಶ ಮಾಡಿದ್ರಲ್ಲ, ಅದು ಲಿಂಗವನುಂಡ ಲಿಂಗ ನುಡಿ. ಆ ದಿವ್ಯ ನುಡಿಯ ಬೋಧೆ ಎನ್ನ ಮನಕ್ಕೆ ಅಳವಟ್ಟಿದೆ. ನನ್ನ ಮನಸ್ಸಿಗೆ ಹೋಗೈತೆ, ಅದು ನನಗೆ ಹಿಡಿಸೈತೆ, ಅದು ನನಗೆ ಒಪ್ಪಿಗೆನೂ ಆಗೈತಿ. ಹೇಳಿದ್ರು ಅವರು, ನನಗೆ ಮನಸ್ಸಿನೊಳಗೆ ಹೋಗೈತಿ, ನಿಮ್ಮ ಮಾತು ನನಗೆ ಒಪ್ಪಿಗೆ ಆಗೈತಿ, ಎಲ್ಲ ಸರಿ. ನಿಮ್ಮ ನಿಜಗೊಂಡ ನಿಲವು ಎನ್ನ ಮತಿಗೆ ವೇದ್ಯವಾಯಿತು. ಮಹಾಗಣ ಪರವಸ್ತುವನ್ನು ತನ್ನ ಸರ್ವಾಂಗದಲ್ಲಿ ಅಳವಡಿಸಿಕೊಂಡ ನಿಲುವು ಏನೈತಲ್ಲ ನಿಮ್ಮದು, ನಿಮ್ಮ ನಿಲುವು ಐತಲ್ಲ, ನಿಜಗೊಂಡ ನಿಲುವು ಅಂದ್ರೆ ಮಹಾಗಣ ಪರವಸ್ತುವನ್ನು ತನ್ನ ಸರ್ವಾಂಗದಲ್ಲಿ ಅಳವಡಿಸಿಕೊಂಡ ನಿಲುವು ನಿಮ್ಮದೇನೈತಲ್ಲ, ಅದು ಅದೇ ಸ್ವಯಂ ಲಿಂಗದ ನಿಲುವು. ಪ್ರಭುವೇ, ಈ ನಿಮ್ಮ ನಿಜಲಿಂಗದ ನಿಲವು ಎನ್ನ ಮತಿಗೆ, ನನ್ನ ಬುದ್ಧಿಗೆ ನಿಶ್ಚಿತವಾಗಿ ನಿಸ್ಸಂಶಯವಾಗಿ ಭೇದಿಸಿದೆ. ಅದು ಕೂಡ ನನಗೆ ಇಲ್ಲಿ ಯಾವುದು ಎಣ್ಣೆ ಮಾತಿಲ್ಲ. ದೇರ್ ಇಸ್ ನೋ ಸೆಕೆಂಡ್ ಒಪಿನಿಯನ್, ದೇರ್ ಇಸ್ ನೋ ಸೆಕೆಂಡ್ ಥಾಟ್. ನನಗೆ ಬೇರೆ ವಿಚಾರಣೆ ಇಲ್ಲಿಗ. ನೀವು ಹೇಳಿದ್ದೆಲ್ಲ ನನಗೆ ತಲೆಯೊಳಗೆ ನಿಶ್ಚಿತವಾಗಿ ಹೋಗೈತಿ. ಒಂದನೇದ್ದು ಮನಕ್ಕೆ ಹೋಗೈತಿ, ಮನಸ್ಸಿಗೆ ಹೋಗ್ಬೇಕು. ಎರಡಕ್ಕೆ ಹೋಗ್ಬೇಕಲ್ರಿ. ತಲೆಗೆ ಹೋಗಿದ್ದು ಮನಸ್ಸಿಗೆ ಹಿಡಿಯಂಗಿಲ್ಲ, ಹೌದಾ? ತಲೆಗೆ ಬಂದಿರ್ತೈತಿ, ಮನಸ್ಸು ತೊಗೊಳಂಗಿರ್ತಾರೆ. ತಿಳಿದಿರ್ತೈತಿ ಯಾರು ಹೇಳಿದ್ದು, ಆದ್ರೆ ಮನಸ್ಸು ಒಪ್ತಾರಂಗಿಲ್ಲ. ಅದಕ್ಕೆ ನನಗೆ ಎರಡೂ ಒಪ್ಪ್ಯಾವ. ಈಗ ನೀವು ಹೇಳಿದ ಉಪದೇಶ ಮನಸ್ಸು ಒಪ್ಕೊಂಡೈತಿ, ನನ್ನ ಮತಿನೂ ಒಪ್ಕೊಂಡೈತಿ. ಹೀಗಿದ್ದಾಗ ಈ ಸರ್ವಾಂಗಲಿಂಗದ ನಿಜ ನಿಲವು ಅದೇ ಸ್ವಯಂ ಲಿಂಗದ ನಿಲವು. ಪ್ರಭುವೇ, ಈ ನಿಮ್ಮ ನಿಜಲಿಂಗದ ನಿಲವು ಎನ್ನ ಮತಿಗೆ ನಿಶ್ಚಿತವಾಗಿ ನಿಸ್ಸಂಶಯವಾಗಿ ಭೇದಿಸಿದೆ. ನಿಮ್ಮ ಕರುಣ ಪ್ರಸಾದವೆನ್ನ ಸರ್ವಾಂಗವೇದ್ಯವಾಯಿತು. ಇನ್ನು ನಿಮ್ಮ ಕಾರುಣ್ಯದ ಪ್ರಸಾದ ಏನೈತಲ್ಲ, ಈ ನನ್ನ ಮೇಲೆ ನಿನ್ನ ಕರುಣೆ ಇರಲಿಲ್ಲ ಅಂದ್ರೆ ದೇವ, ಇಷ್ಟೊತ್ತನ ಯಾಕೆ ನಿಲ್ತಿದ್ದೆ ನನ್ನ ಜೊತೆಗೆ? ನೀನು ಈ ಉಪದೇಶರ ಯಾಕೆ ಮಾಡ್ತಿದ್ದಿ? ಅದು ನಿನ್ನ ಕರುಣೆಯಿಂದನೇ ಬಂದಿದ್ದು ಪ್ರಸಾದ. ಕಾರುಣ್ಯ ಪ್ರಸಾದ ಎನ್ನ ಸರ್ವಾಂಗದಲ್ಲಿ ಈಗ ಅಳವಟ್ಟು ಬಿಟ್ಟಿದೆ. ನಾನೀಗ ಪರಿಶುದ್ಧ ಪ್ರಸನ್ನನಾದ, ನೋಡ್ರಿ, ನಾನೀಗ ಅತ್ಯಂತ ಪರಿಶುದ್ಧ, ನಾನೀಗ ಅತ್ಯಂತ ಪ್ರಸನ್ನಮಯ ಅನ್ನುವಂಥ ಮಾತನ್ನು ಹೇಳಿದರು. ನಿಮ್ಮ ಕಾಯವಿಡಿದೆಪ್ಪ ಕರಸ್ಥಲದ ಕಾರಣವ ಹೇಳ ಕಪಿಲ ಸಿದ್ಧಮ್ಮಲ್ಲಿ. ಇಷ್ಟೆಲ್ಲ ನನಗಾಗೈತೀಗ. ಈಗ ನನಗೆ ಒಂದು ತಲೆಯಾಗೈತಿ, ಅದನ್ನಷ್ಟು ಹೇಳಿಬಿಡ. ಇದೆಲ್ಲ ಬರೋಬರಿ ಇಷ್ಟೊತ್ತನ ಹೇಳಿದ್ದು. ಈಗ ನನಗೊಂದು, ಸ್ವಯಲಿಂಗ ಶಿವನಾಗಿರುವ ನೀವು, ಸ್ವತಃ ನೀವೇ ಸ್ವಯಲಿಂಗ, ನೀವೇ ಆ ಮಹಾಗಣಲಿಂಗದ ಸ್ವರೂಪ. ನೀವೇ ಶಿವನಾಗಿ ಇರುವಾಗ ನೀವು ನಿಮ್ಮ ಕರಸ್ಥಲದಲ್ಲಿ ಕುರು ಹಿಡಿದಿರುವಿರಲ್ಲ. ಪ್ರಶ್ನೆ, ಸ್ವತಃ ದೇವರು ಭಗವಂತ ಮಹಾಘನ ಪರವಸ್ತು ಬಂದು ಈ ರೂಪ ತಾಳೆ ಬಂದು ನಿಂತಾಗ ನೀವ ಸರ್ವಾಂಗ ಲಿಂಗಮಯ ಆದ ಮ್ಯಾಲೂ ಮತ್ತೆ ನಿಮ್ಮ ಅಂಗದ ಮೇಲೆ ಒಂದು ಕುರುಹು ಕಾಣಕತ್ತೇನಲ್ಲ. ನಾನು ಬಯಲ ಮೂರ್ತಿಯಾದ ನಿಮಗೆ ಈ ಕುರುಹಿನ ಹಂಗುಂಟೆ. ಬಯಲ ಮೂರ್ತಿಯಾದ ನಿಮಗೆ ಈ ಕುರುಹಿನ ಹಂಗುಂಟೆ. ಅಕಸ್ಮಾತ್ ಉಂಟಾಗಿತ್ತಂದ್ರ, ಕುರುವಿನ ಹಂಗ ಉಂಟಾದರೆ ಅದು ಯಾವ ಕಾರಣಕ್ಕೆ? ನಿಮಗದರ ಅಗತ್ಯವೇನೆಂಬುದನ್ನು, ಯಾವ ಕಾರಣಕ್ಕೆ ನಿಮಗೆ ಅವಶ್ಯ ಐತೆ? ಅದು ಯಾವ ಕಾರಣಕ್ಕೆ ಅವಶ್ಯ ಐತಿ? ನೀವೇ ಸ್ವತಃ ಮಹಾಘನ ಪರವಸ್ತುವಿನ ಸ್ವರೂಪವಾಗಿ ಸರ್ವಾಂಗಲಿಂಗಮಯವಾಗಿ ಇಷ್ಟೆಲ್ಲ ಇದ್ದಾಗ ಮತ್ತು ಆ ಕುರುಹು, ಆ ಮಹಾಗಣ ಪರವಸ್ತುವಿನ ಕುರುಹು ಮತ್ತೆ ನಿಮ್ಮ ಜೊತೆ ಇರಕ್ಕೆ ಕಾರಣ ಏನು?
ಅದರ ಅವಶ್ಯಕತೆ ನಿಮಗೈತು ಹೆಂಗೋ? ಅದರ ಅವಶ್ಯಕತೆ ಇದ್ರೆ ಅವಶ್ಯಕತೆ ಕಾರಣ ಏನು? ಇಲ್ಲಿಗೆ ಬಂತು ನೋಡ್ರಿ ಇಷ್ಟಲಿಂಗದ ಅವಶ್ಯಕತೆ. ಈ ರೀತಿಯ ನೋಡ್ರಿ, ನಿಮಗದರ ಅವಶ್ಯವೇನೆಂಬುದನ್ನು, ಕಾರಣವಿದ್ದರೆ ನಿಮಗದರ ಅಗತ್ಯವೇನೆಂಬುದನ್ನು ಹೇಳಬೇಕೆಂದು ಸಿದ್ದರಾಮದೇವರು ಪ್ರಭುದೇವರಲ್ಲಿ ಅತಿ ಆಶ್ಚರ್ಯದಿಂದ ಪ್ರಶ್ನಿಸುವರು. ಆಶ್ಚರ್ಯನ ಮತ್ತಿದು, ಆಶ್ಚರ್ಯನ ಇದು. ದೇವ್ರು ಬಂದು ನಿಂತೈತಿ, ದೇವ್ರ ಕೊಳಾಗ ಮತ್ತೊಂದು ದೇವ್ರ ಐತಿ ಅಲ್ರಿ. ಈಗ ನಾವು ಇದನ್ನ ದೇವರು ಇಷ್ಟಲಿಂಗನ ಕುರು ಪರಶಿವನ ಸಾಕಾರ ರೂಪ ಅಂತ ಹೇಳ್ತೀವಿ. ಈಗ ನಮಗೆ ಓಕೆ ಅದು, ನಾವು ದೇವ್ರ ಸ್ವರೂಪ ಅಲ್ಲ, ಸಿದ್ಧಿ ಮಾಡ್ಕೊಂಡವ್ರಲ್ಲ, ನಾವು ಮಾನವರಾಗಿ ಅಂಗ ಸ್ವರೂಪದೊಳಗಿದ್ದವರು. ಅದು ಲಿಂಗ ನಮಗೆ ದೇವರಾಗಿ ಶರಣ ಸತಿ ಲಿಂಗಪತಿ ಆಗ್ತದೆ, ಅದು ನಮಗೆ ಬೇಕು. ಸಾಕ್ಷಾತ್ ಪರಶಿವನ ಅವತಾರವೇ ಪ್ರಭುದೇವರ ರೂಪದಲ್ಲಿ ಬಂದು ನಿಂತಾಗ, ಆ ಮಹಾಗಣ ಪರವಸ್ತುವೇ ಈ ರೂಪದಲ್ಲಿ ಬಂದು ನಿಂತಾಗ, ಹೊಳ್ಳಿ ಆ ದೇವರ ಕೊರಳಲ್ಲಿ ಮತ್ತೊಂದು ದೇವರ ಅಗತ್ಯವಿತ್ತೆ ಅಂತ ಹಿಂಗೆ ನಮ್ಮ ಅರ್ಥ ಮಾಡ್ಕೋಬೇಕನ್ನ ಕೇಳಾಕತ್ತೇನೆ ನಾ. ದೇವರ ಕೊರಳಲ್ಲಿ ದೇವರು, ಹೌದಾ? ದೇವರ ಕೊರಳಲ್ಲಿ ಇದು ಯಾಕೆ ಮತ್ತೆ ನೀವ ದೇವರ ಇದ್ದ ಮೇಲೆ ಮತ್ತು ಇದ್ರದ್ದು ಅವಶ್ಯಕತೆ ನಿಮಗೇನೈತಿ? ಯಾವ ಸಾಧನೆಗೋಸ್ಕರ ಇದನ್ನು ನೀವು ಕಟ್ಕೊಂಡಿರಿ? ಇನ್ಯಾವ ಸಿದ್ಧಿಗೋಸ್ಕರ? ಇನ್ನೇನು ಉಳ್ದೈತಿ ನೀವು ಸಿದ್ಧಿ ಮಾಡೋದು? ಇನ್ನೇನೈತಿ ನೀವು ಸಾಧನೆ ಮಾಡೋದು? ಹೌದಾ? ಎದಕ್ಕೆ ಬೇಕಿದು? ಹೌದಿಲ್ರಿ? ಎದಕ್ಕೆ ಬೇಕಿದು ಅಂತ. ಹಂಗ ಲೌಕಿಕ ಉದಾಹರಣೆಗೂ ಗಾಡಿ ಚಲೋ ಹೊಡ್ಯಾಕೆ ಬರ್ತೈತಿ, ಚಲೋ ಹೊಡ್ಯಾಕೆ ಬಂದ್ರು ಹೆಲ್ಮೆಟ್ ಯಾಕೆ ಹಾಕ್ತೀರಿ? ನೀವು ಬೀಳಂಗಿಲ್ಲ ಅಂತ ಗೊತ್ತಾದ್ಮೇಲೆ ಹೆಲ್ಮೆಟ್ ಯಾಕೆ ಹಾಕ್ತೀರಿ? ಬಿದ್ದರೆ ಹೆಲ್ಮೆಟ್ ಬೇಕು. ಇಷ್ಟೆಲ್ಲ ಎಕ್ಸ್ಪರ್ಟ್ ಅದಿರಿ ನೀವು. ಏನೇ ಆದ ಸಾರು ಚೂರು ಗಾಡಿ ಹೊಡೆಯೋರಿಗೆ, ಕಲಿಯೋರಿಗೆ ಮತ್ತವರಿಗೆ ಗಾಡಿ ಬೇಕು, ನೀವು ಯಾಕೆ ಹಾಕ್ತೀರಿ ಹೆಲ್ಮೆಟ್ ಅಂದಂಗಲ್ಲ. ಅದು ಸುಮ್ಮ ಲೌಕಿಕದ ಉದಾಹರಣೆ. ಇದಕ್ಕೆ ಹೊಂತೈತು ಎಲ್ಲೋ ಗೊತ್ತಿಲ್ಲ, ನೋಡೋಣ. ಯಾಕೆ ಇಲ್ಲಿ ವ್ಯೂವರ್ಸ್ ಎಲ್ಲ ಥರದ ವ್ಯೂವರ್ಸ್ ಇರ್ತಾರೆ. ಕೊಟ್ಟ ಉದಾಹರಣೆಗಳು ಅವ್ರಿಗೊಮ್ಮೆ ಹಿಡಿಸ್ತಾವೆ, ಹಿಡಿಸ್ಲಿಕ್ಕಿಲ್ಲ. ಲೌಕಿಕದ ಉದಾಹರಣೆ ಸುಮ್ಮ ತಿಳ್ಕೊಳ್ಳಿಕ್ಕೆ, ತಿಳಿಯೋದಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಹೇಳೋದು. ಸೂಕ್ತವಾಗುತ್ತೋ ಬಿಡುತ್ತೋ ಮುಂದೆ ನಿಮ್ಮ ವಿವೇಚನೆ ಬಿಡು. ಈ ರೀತಿಯಾಗಿ ಆಶ್ಚರ್ಯದಿಂದ ಪ್ರಶ್ನಿಸಿದಾಗ ನಿಮ್ಮ ಕರಸ್ಥದಲ್ಲಿ ಕುರು ಧರಿಸಿದ ಕಾರಣವೇನೆಂದು ಸಿದ್ದರಾಮದೇವರು ಕೇಳಲು, ನೋಡ್ರಿ ಇದಕ್ಕೆ ಏನು ಹೇಳ್ತಿದ್ದಾರೆ ಅವರು. ಇಂತೂ ಸಿದ್ದರಾಮಯ್ಯ ದೇವರು ಬಿನಪಂಗಯ್ಯಲು ಪ್ರಭುದೇವರು ತಮ್ಮ ಕರಸ್ಥಲದ ಅನಾದಿ ಸಂಸಿದ್ಧಮಂ, ಕರಸ್ಥಲದ ಅನಾದಿ ಸಂಸಿದ್ಧಮಂ, ಕರಸ್ಥಲದ ಅನಾದಿ ಇಷ್ಟಲಿಂಗ, ಕರಸ್ಥಲದ ಅನಾದಿ ಇಷ್ಟಲಿಂಗ ಅನ್ನೋದಿದು ಅನಾದಿ. ಕರಸ್ಥಲದ ಅನಾದಿ ಸಂಸಿದ್ಧಮಂ ನಿರೂಪಿಸುತ್ತಿದ್ದ ಪ್ರಸ್ತಾವದ ವಚನ. ಏನು ಹೇಳಿದರು? ಆದಿಗಣನಾಥನ ಶಿಷ್ಯನು, ಅನಾದಿಗಣನಾಥನ ಶಿಷ್ಯನು ಆದಿಗಣನಾಥನು, ಆದಿಗಣನಾಥನ ಶಿಷ್ಯನು ಆಧ್ಯಾತ್ಮ ಗಣನಾಥನು, ಆಧ್ಯಾತ್ಮ ಗಣನಾಥನ ಶಿಷ್ಯನು ಆತ್ಮಗಣನಾಥನು, ಆತ್ಮಗಣನಾಥನ ಶಿಷ್ಯನು ವ್ಯೋಮ ಸಿದ್ಧ ಗಣನಾಥನು, ವ್ಯೋಮ ಸಿದ್ಧ ಗಣನಾಥನ ಶಿಷ್ಯನು ಬಸವನೆಂಬ ಗಣನಾಥನು, ಬಸವನೆಂಬ ಗಣನಾಥನ ಶಿಷ್ಯನು ಅನಿಮಿಷನೆಂಬ ಗಣನಾಥನು, ಅನಿಮಿಷನೆಂಬ ಗಣನಾಥನ ಶಿಷ್ಯನು ಅಲ್ಲಮ ಪ್ರಭು ಎಂಬ ಗಣನಾಥನು. ಸ್ಪಷ್ಟ ಹೇಳ್ಯಾರಿಲ್ಲೇ, ಓದ್ಬೇಕ್ರಿ ನಾವು ವಚನ. ಇಂತೂ ಅನಾದಿ ವಿಡಿದು ಬಂದ ಅನುಪಮ ಲಿಂಗವು ಗುಹೇಶ್ವರನೆಂಬ ಹೆಸರನ್ನೊಳಕೊಂಡು ಎನ್ನ ಕರಸ್ಥಲಕ್ಕೆ ಸಾಧ್ಯವಾಯಿತು ಕಾಣ ಸಿದ್ದರಾಮಯ್ಯ. ಅನಾದಿ ಗಣನಾಥ
ಹೆಸರು ಹೆಂಗೆ ಕೊಟ್ಟಾರ ನೋಡ್ರಿ. ಅನಾದಿ ಗಣನಾಥ. ಇಲ್ಲಿಗೆ ಮತ್ತೆ ನಾವು ಮೂಲಕ್ಕೆ ಹೋಗೋಣ, ಹಿಂದೆ ಹೇಳೇವಲ್ಲ ಅದಕ್ಕೆ ಹೋಗೋಣ. ಈಗ ನಿರವಯ ಸ್ಥಳದ ನಿಷ್ಕಲಲಿಂಗ, ನಿಖಲಲಿಂಗ. ಅನಾದಿ ಗಣನಾಥನ ಶಿಷ್ಯನು, ಆದಿಗಣನಾಥನು ಅಂದರೆ ನಿರವಯ ಸ್ಥಳದ ನಿಖಲ ಲಿಂಗದಲ್ಲಿ ಮೂಲ ಚಿತ್ತು ಉದಿಸಿತ್ತು ಹೇಳೇವಲ್ಲ ನಾವು. ಆ ಮೂಲ ಚಿತ್ತಿಗೆ ಹೆಸರು ಕೊಟ್ಟಿದ್ದು ಆದಿಗಣನಾಥವೆಂಬ. ಆ ನಿರವಯ ಸ್ಥಳದ ನಿಷ್ಕಲ ಲಿಂಗಕ್ಕೆ ಹೆಸರು ಕೊಟ್ಟಿದ್ದು ಅನಾದಿಗಣನಾಥ. ಅಲ್ಲಿಗೆ ಹೋದ್ರವರು. ಈ ಇಷ್ಟಲಿಂಗ ಇದು ಬೇರೆ ಯಾವುದೂ ಅಲ್ಲ, ಅದು ನಿರವಯ ಸ್ಥಳದ ನಿಖಲ ಲಿಂಗದಲ್ಲೇ ಉದಿಸಿ ಬಂದದ್ದು. ನಿಖಲ ಲಿಂಗದ ನಿರವಯ ಸ್ಥಳದ ನಿಷ್ಕಲ ಲಿಂಗದಿಂದಲೇ ಉದಿಸಿ ಬಂದದ್ದು ಇಷ್ಟಲಿಂಗ. ಇದು ನಡಕ್ ಪ್ರೊಸೆಸ್ ಭಾಳ ಐತಿ, ಆ ಮಾತು ಬೇರೆ. ಆದ್ರೆ ಆ ಕನೆಕ್ಟಿವಿಟಿ ಹೇಳಕತ್ತಾರ ಅವರು. ಆ ಕನೆಕ್ಟಿವಿಟಿ ಹೇಳಕತ್ತಾರ ಏನಂತ? ಆದಿಗಣನಾಥನೆಂಬ ನೋಡ್ರಿ, ಮೂಲ ಚಿತ್ತು ಹುಟ್ಟಿದ್ದು ಯಾರಿಂದ? ಮೂಲ ಚಿತ್ತು ಹುಟ್ಟಿದ್ದು ನಿರವಯ ಸ್ಥಳದ ನಿಷ್ಕಲ ಲಿಂಗದಲ್ಲಿ ಮೂಲ ಚಿತ್ತು ಹುಟ್ಟಂತ ಹೇಳಿದ್ವಿ. ಅದಕ್ಕಿಂತ ಮೊದಲು ಬೇರೆ ಸಹಜ ಸ್ಥಳ, ಸಹಜ ಸ್ಥಳದಿಂದ ಶೂನ್ಯ ಸ್ಥಳ ಇವೆಲ್ಲ ಬಂದ ಮೇಲೆ ನಿಖಲ ಲಿಂಗಕ್ಕೆ ಬಂದ ಮೇಲೆ ಚಾಲು ಆತಲ್ರಿ. ಆ ನಿಖಲ ಲಿಂಗದ ಗರ್ಭದಲ್ಲಿ ಮೂಲ ಚಿತ್ತು ಉದಯಿಸಿತ್ತಲ್ರಿ. ಆ ಮೂಲ ಚಿತ್ತಿಗೆ ಆ ಅನಾದಿ ಗಣನಾಥನ ಶಿಷ್ಯನು ಆದಿಗಣನಾಥನು. ಅಂದ್ರೆ ನಿರವಯ ಸ್ಥಳದ ನಿಷ್ಕಲ ಲಿಂಗದ ಗರ್ಭದಲ್ಲಿ ಉದಿಸಿದ್ದು ಮೂಲ ಚಿತ್ತು. ಮೂಲ ಚಿತ್ತು. ಆದಿಗಣನಾಥನ ಶಿಷ್ಯನು ಆಧ್ಯಾತ್ಮ ಗಣನಾಥನು. ಆ ಮೂಲ ಚಿತ್ತುವಿನಲ್ಲಿ ಹುಟ್ಟಿದ್ದು ಆಧ್ಯಾತ್ಮ ಗಣನಾಥ. ಅಂದ್ರೆ ನಾದ ಬಿಂದು ಕಳೆಗಳು, ಅದಕ್ಕೆ ಹೆಸರಿಟ್ಟಿದ್ದು ಅ ಉ ಮ ಅಕ್ಷರಗಳ ರೂಪವನ್ನು ಕೊಟ್ಟಿವೆ ಅಲ್ಲಿ. ಆ ನಾದ ಬಿಂದು ಕಳೆಗಳ ಗರ್ಭದಲ್ಲಿ ಆಧ್ಯಾತ್ಮ ಗಣನಾಥನ ಶಿಷ್ಯನು ಆತ್ಮಗಣನಾಥನು. ಆ ಅ ಉ ಮ ಐತಲ್ಲ, ಆ ಅ ಉ ಮ ಅದು ಓಂಕಾರ ಪ್ರಣವವಾಗಿ ಅಲ್ಲಿ ಅ ಉ ಮ ಇತ್ತು. ಅ ಉ ಮ ಇತ್ತು. ಅದು ಮುಂದೆ ಓಂಕಾರ ಪ್ರಣವವಾಗಿ ಮಹಾಲಿಂಗ ಸ್ಥಿತಿ ತಲುಪ್ತು. ಮಹಾಲಿಂಗ ಸ್ಥಿತಿ ತಲುಪ್ತು. ನಾದಬಿಂದು ಕಳೆಗಳಿಂದ ಅ ಉಮಾಕ್ಷರಗಳ ಜೊತೆಗೂಡಿ ಆ ಅ ಉಮಾಕ್ಷರಗಳಿಂದ ಓಂಕಾರ ಪ್ರಣವ ಮಹಾಲಿಂಗ ಸ್ಥಿತಿ. ಅಂದರೆ ಮೂಲ ಚಿತ್ತುವಿನೊಳಗೆ ನಾದಬಿಂದು ಕಳೆಗಳು ಕೂಡಿ ಸೇರ್ಕೊಂಡು ಸಮರಸಗೊಂಡು, ಅಥವಾ ಅ ಉಮಾಕ್ಷರಗಳು ಸಮರಸಗೊಂಡು ಓಂಕಾರ ಪ್ರಣವ ಮಹಾಲಿಂಗ ಸ್ಥಿತಿ ಆದಾಗ, ಮೂಲ ಚಿತ್ತುವಿನ ಜೊತೆಗೇನ ಬಂತದು, ಆದಾಗ ಅದು ಆತ್ಮಗಣನಾಥ ಆಯಿತು. ಆ ಆತ್ಮಗಣನಾಥನ ಶಿಷ್ಯನು ವ್ಯೋಮ ಸಿದ್ಧ ಗಣನಾಥನು. ಯಾರಂದ್ರೆ ವ್ಯೋಮ ಸಿದ್ಧ ಗಣನಾಥ ಅಂದ್ರೆ ಆಕಾಶ ತತ್ವ. ಅದಕ್ಕೆ ಪ್ರಭುದೇವರಿಗೆ ವ್ಯೋಮಕಾಯ ಅಂತ, ಆಕಾಶ ತತ್ವ ಅಂದ್ರೆ ಬಯಲ ತತ್ವ, ವ್ಯೋಮಕಾಯ ಸಿದ್ಧರು ಅಂತ ಕರೀತಾರೆ. ಇಲ್ಲಿ ವ್ಯೋಮ ಸಿದ್ಧ ಗಣನಾಥನಂದ್ರೆ ಆಕಾಶ ತತ್ವ ಮೊದಲು ಹುಟ್ಟಿತು. ಎಲ್ಲಿಂದ? ಓಂಕಾರ ಪ್ರಣವ ಅಖಂಡ ಓಂಕಾರ ಗೋಳಾಕಾರದ ಓಂಕಾರ ಅಥವಾ ಮಾಲಿಂಗ ಸ್ಥಿತಿಯ ಗರ್ಭದಲ್ಲಿ ಮೊದಲು ಹುಟ್ಟಿದ್ದು ಆಕಾಶ ತತ್ವ. ಅದು ವ್ಯೋಮ ಸಿದ್ಧ ಗಣನಾಥವಾಗಿ ಆಕಾಶ ತತ್ವದ ಗರ್ಭದಿಂದ ಏನು ಹುಟ್ಟಿದು? ವಾಯು, ಅಗ್ನಿ, ಅಪ್ಪು, ಪೃಥ್ವಿ ಇವೆಲ್ಲವನ್ನು ಸೇರಿ ಅದಕ್ಕೆ ವ್ಯೋಮ ಸಿದ್ಧ ಗಣನಾಥ ಅಂತ ಹೆಸರು ಕೊಟ್ಟರು. ಆ ವ್ಯೋಮ ಸಿದ್ಧ ಗಣನಾಥನ ಶಿಷ್ಯನು ಬಸವನೆಂಬ ಗಣನಾಥನು. ಈ ಪಂಚಮಹಾಭೂತಗಳು ತತ್ವಗಳಾಗಿ ಇದ್ದು ಆ ಪಂಚಮಹಾಭೂತಗಳ ಕಾರಣದಿಂದಾಗಿ ಪೃಥ್ವಿಯ ರಚನೆ ಆಯ್ತಲ್ಲ, ಆ ಪೃಥ್ವಿ ರಚನೆ ಆದಾಗ ಅಲ್ಲಿವರೆಗೂ ನಿರಾಕಾರ ಸ್ಥಿತಿಯಲ್ಲಿರ್ತಕ್ಕಂಥ ಈ ಪಂಚಮಹಾಭೂತ ತತ್ವಗಳು
ಪ್ರಥಮ ಬಾರಿಗೆ ಸಾಕಾರ ರೂಪ ಪಡ್ಕೊಂಡ್ವಲ್ಲ, ಆ ಸಾಕಾರ ರೂಪ ಪಡ್ಕೊಂಡದ್ದಕ್ಕನೇ ಬಸವನೆಂಬ ಹೆಸರು. ಬಸವಣ್ಣನೇ, ಹೌದಾ? ಅದಕ್ಕೆ ಬಸವನೆಂಬ ಹೆಸರು. ಬಸವಣ್ಣ ಬೇರೆ ಅಲ್ಲ, ಆ ಮೂಲ ಅನಾದಿ ವಸ್ತು ಸ್ಥಿತಿ ಇತ್ತಲ್ಲ, ಆ ಅನಾದಿ ಪರಶಿವನ ಸ್ಥಿತಿ ಇತ್ತಲ್ಲ, ನಿಷ್ಕಲಲಿಂಗದ ಸ್ಥಿತಿ ಇತ್ತಲ್ಲ, ಅದು ಬೇರೆ ಅಲ್ಲ ಅಂತ ಹೇಳಿದರು. ಅದರ ಬಳಿ ಹಿಡ್ಕೊಂಡು ಆ ಬಸವನೆಂಬ ಸಾಕಾರ ರೂಪ, ಪಂಚಮಹಾಭೂತ ತತ್ವಗಳ ನಿರಾಕಾರ ರೂಪದಿಂದ ಸಾಕಾರ ರೂಪಗೊಂಡ ಸಕಲ ಪೃಥ್ವಿಗೆ ಬಸವ ತತ್ವ ಅಂತ ಹೆಸರು ಕೊಟ್ಟು, ಬಸವನೆಂಬ ಶಿಷ್ಯನ ಗಣನಾಥನೆಂದು ಹೆಸರು ಕೊಟ್ಟು, ಆ ಪಂಚ ತತ್ವಗಳ ಸಾಕಾರ ರೂಪವೇ ಬಸವಣ್ಣ. ಮುಂದೆ ಬಸವನೆಂಬ ಗಣನಾಥನ ಶಿಷ್ಯನು ಅನಿಮಿಷನೆಂಬ ಗಣನಾಥನು. ಇಲ್ಲಿಗೆ ಬಂತು ನೋಡ್ರಿ. ಅನಿಮಿಷ ಯೋಗಿಗೆ ಬಸವಣ್ಣವರು ಲಿಂಗಧಾರಣೆ ಮಾಡಿದ ಕಥೆಯನ್ನು, ಚರಿತ್ರೆಯನ್ನು ನಾವು ಹೇಳ್ಕೊಂಡು ಬಂದಿದ್ವಿ, ಹೌದಾ? ಆ ಅನಿಮಿಷನೆಂಬ ನೋಡ್ರಿ, ಆ ಪಂಚತತ್ವಗಳು ಸಕಲ ಸೃಷ್ಟಿಯ ಸ್ವರೂಪ ತಳೆಯಲು ಕಾರಣವಾಗಿ ಸೃಷ್ಟಿಯ ಸ್ವರೂಪದಲ್ಲಿ ಸಾಕಾರವಾಗಿ ಗಟ್ಟಿಗೊಂಡು ತನ್ನ ಮೂಲ ಅನಾದಿ ನಿಷ್ಕಲ ಲಿಂಗ ಸ್ವರೂಪದಲ್ಲಿ ಒಂದಾಗಿನಿಂದ ಬಸವನೆಂಬ ಗಣೇಶ್ವರನು ಶರಣನಾಗಿ ಉದಿಸಿದನು. ಅಂತಹ ಬಸವನೆಂಬ ಮಹಾಶರಣನ ಶಿಷ್ಯನೇ ಅನಿಮಿಷನೆಂಬ ಶರಣ ಶಿವಯೋಗಿಯು. ಅಂಥ ಅನಿಮಿಷ ಶಿವಯೋಗಿಯ ಶಿಷ್ಯನೇ ಅಲ್ಲಮ ಪ್ರಭುವೆಂಬ ನಾಮದಿಂದ ನಾನಾಗಿರುವೆನು. ಯಾರಂದ್ರು? ಪ್ರಭುದೇವರು ಹೇಳಿದ್ರು. ಇಲ್ಲೇ ಯಾರಿಗೆ? ಸಿದ್ದರಾಮ ಶಿವಗಳಿಗೆ. ಈ ತೆರನಾಗಿ ಅಂತರಂಗದ ನಿರವಯ ಸ್ಥಳದಿಂದ, ಅಂತರಂಗದೊಳಗೆ ನಡೀತೈತಿದು ನಿರವಯ ಸ್ಥಳ, ಹೊರಗಿರೋ ನಿರವಯ ಸ್ಥಳ ಬೇರೆ, ಅದು ಬ್ರಹ್ಮಾಂಡದಲ್ಲಿರುವಂಥ ನಿರವಯ ಸ್ಥಳ. ಶರೀರ ಹೊತ್ತುಕೊಂಡು ಬಂದ ಮೇಲೂ ಅಂತರಂಗದಲ್ಲಿ ನಿರವಯ ಸ್ಥಳದ ನಿಷ್ಕಲ ಲಿಂಗ ಇರ್ತೈತಲ್ಲ, ಈ ಅಂತರಂಗದ ನಿರವಯ ಸ್ಥಳದಿಂದ ಸಾಕಾರಗೊಂಡು ತನ್ನ ನಿಜ ಸ್ವರೂಪದ ಅರಿವಿನ ಕುರುಹಾಗಿ, ನೋಡ್ರಿ, ಅಂತರಂಗದ ನಿರವಯ ಸ್ಥಳದಿಂದ ಸಾಕಾರಗೊಂಡು ತನ್ನ ನಿಜ ಸ್ವರೂಪದ ಅರಿವಿನ ಕುರುಹಾಗಿ ಎನ್ನ ಕರಸ್ಥಲಕ್ಕೆ ಬಂದಿದೆ. ಯಾವುದು? ಇಷ್ಟಲಿಂಗ. ಇದು ಬೇರೆ ಅಲ್ಲಿದು. ನನ್ನೊಳಗಿರುವ ಅಂತರಂಗದ ನಿರವಯ ಸ್ಥಳದ ಸ್ಥಿತಿ ಏನಿದೆಯಲ್ಲ, ಆ ನಿರವಯ ಸ್ಥಳದ ಸ್ಥಿತಿಯೇ ಸಾಕಾರಗೊಂಡು ರೂಪವಾಗಿ ಕರಸ್ಥಲಕ್ಕೆ ಕುರುಹಾಗಿ ಬಂದು ನಿಂತಿದೆ. ಈ ಇಷ್ಟಲಿಂಗ, ಅದು ಕುರುಹಾಗಿ ಬಂದಂಥ ಇಷ್ಟಲಿಂಗ, ಇದು ಅಸಾಧ್ಯವೇ, ನೋಡ್ರಿ, ಇದು ಅಸಾಧ್ಯವೇ ಸಾಧ್ಯವಾದ ಮಹಾಪ್ರಸಾದವೆಂದು. ನೋಡ್ರಿ, ಅಸಾಧ್ಯವೇ ಸಾಧ್ಯವಾದ ಮಹಾಪ್ರಸಾದ ಅಂತ ಇಷ್ಟಲಿಂಗ ಹೆಂಗೆ ಹೆಸರು ಕೊಟ್ಟಾರ ನೋಡ್ರಿ. ಅಸಾಧ್ಯವೇ ಸಾಧ್ಯವಾದ ಮಹಾಪ್ರಸಾದವೆಂದು ಅಲ್ಲಮ ಪ್ರಭುದೇವರು ಸಿದ್ದರಾಮ ಶಿವಯೋಗಿಗಳಿಗೆ ಅನುಭವಾತ್ಮಕವಾಗಿ ಈ ರೀತಿ ಇಷ್ಟಲಿಂಗದ ಕುರುಹಿನ ಮಹತ್ವವನ್ನು, ಇಷ್ಟಲಿಂಗದ ಮಹತ್ವವನ್ನು, ಅಂಗದ ಮೇಲೆ ಇಷ್ಟಲಿಂಗ ಯಾಕಿರಬೇಕು ಅನ್ನುವ ಕುರುಹಾದ ಇಷ್ಟಲಿಂಗವು ನಿರವಯ ಲಿಂಗವು ಸಾಕಾರ ಸ್ವರೂಪಗೊಂಡು ಬಂದಂತಹ ಈ ವಿವರವನ್ನು ಅತ್ಯಂತ ಸಾಧ್ಯಂತವಾಗಿ ವಿವರಿಸಿ, ಈ ಇಷ್ಟಲಿಂಗವೆಂಬ ಕುರುಹಿನಿಂದ ಅರಿವಿನ ಪ್ರಾಣಲಿಂಗವನ್ನು ಅನುಭವಿಸಿ ಸಾಮರಸ್ಯ ಪಡೆವ ಬಗೆ ಹೇಗೆಂದು ನೋಡ್ರಿ. ಇಷ್ಟೆಲ್ಲ ಆದಮೇಲೆ, ಸಾಮರಸ್ಯದ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ, ಈ ಅರಿವಿನ ಪ್ರಾಣಲಿಂಗವನ್ನು ಅನುಭವಿಸಿ ಸಾಮರಸ್ಯವನ್ನು ಪಡೆಯುವಂತಹ ಬಗೆ ದಾರಿ ಯಾವುದು ಅಂದಕ್ಕಂತಕ್ಕಂಥ ಪ್ರಶ್ನೆಯನ್ನು ಮತ್ತೆ ಯಾರು ಹೇಳಿದರು? ಸಿದ್ದರಾಮ ಶಿವಯೋಗಿಗಳು ಕುತೂಹಲದಿಂದ ಪ್ರಭುದೇವರನ್ನ ಕೇಳ್ತಾರೆ. ಈ ಇಷ್ಟಲಿಂಗ ಇದೆ, ಓಕೆ, ಇದನ್ನು ಈಗ ಹೆಂಗೆ ಬಂತಂತ ಹೇಳಿದ್ರಿ. ಖರೆ ಈ ಇಷ್ಟಲಿಂಗವನ್ನು ಧರಿಸ್ಕೊಂಡು ನಾವು ಇದರ ಮೂಲಕ, ಇಷ್ಟಲಿಂಗವೆಂಬ ಕುರುಹಿನಿಂದ ಇದರ ಮೂಲಕ ಅರಿವಿನ ಪ್ರಾಣಲಿಂಗವನ್ನು ಅನುಭವಿಸಿ ಸಾಮರಸ್ಯ ಪಡೆಯುವ ಬಗೆ ಹೇಗೆಂದು ಸಿದ್ದರಾಮದೇವರು ಕುತೂಹಲದಿಂದ ಪ್ರಭುದೇವರನ್ನು ಏನು ಮಾಡ್ತಾರೆ?
ಭಿನ್ನಯಿಸ್ಕೊಳ್ತಾರೆ. ಏನು ಹೇಳಿದ್ರು ಅವರು? ಹೀಗೆಂದು ಪ್ರಭುದೇವರು ತಮ್ಮ ಕರಸ್ಥಲದ ಲಿಂಗದ ಪೂರ್ವಾಪರಮಂ ತಿಳಿಯಪೇಳಲು ಸಿದ್ದರಾಮಯ್ಯ ದೇವರು ಇಷ್ಟಲಿಂಗವಿಡಿದು, ಮತ್ತು ಸಿದ್ದರಾಮ ದೇವರು ಹೇಳ್ತಾರೆ, ಇಷ್ಟಲಿಂಗವಿಡಿದು ನಿಜಲಿಂಗೈಕ್ಯವ ನಿಜಲಿಂಗೈಕ್ಯವ ಕಾಣುವ ಪರಿ ಹೇಗೆಂದು ಬೆಸಗೊಂಬ ಪ್ರಸ್ತಾವದ ವಚನ. ಇದನ್ನು ಹೆಂಗೆ ಪಡೆಯೋದು, ಇದನ್ನು ಹೆಂಗೆ ಸಾಧಿಸೋದು ಅನ್ನುವಂಥ ಪ್ರಶ್ನೆಯನ್ನು ಅವರು ಪ್ರಭುದೇವರಿಗೆ ಹಾಕ್ತಾರೆ. ಅದು ಯಾವ ರೂಪದಲ್ಲಿ ಪ್ರಶ್ನೆ ಇರುತ್ತೆ, ಯಾವ ವಚನ ಆ ಪ್ರಶ್ನೆಯ ಮೂಲಕ ಇರುತ್ತೆ ಅನ್ನೋದನ್ನು ನಾವು ಮುಂದಿನ ವಾರ ಈ ಒಂದು ಸಂಚಿಕೆಯನ್ನು ಮುಂದುವರಿಸೋಣ. ಬಹುಶಃ ಮುಂದಿನ ವಾರ ಅಲ್ಲಮ ಪ್ರಭುಗಳು ಮತ್ತು ಸಿದ್ದರಾಮೇಶ್ವರ ಸಂಪಾದನೆ ಮುಕ್ತಾಯಗೊಳ್ಳುವಂಥ ಹಂತದಲ್ಲಿ ಬರ್ತದೆ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 61 ಸಂಚಿಕೆಗಳಲ್ಲಿ ಮುಕ್ತಾಯಕ್ಕನ ಸಂಪಾದನೆ ಮತ್ತು ಸಿದ್ದರಾಮೇಶ್ವರ ಜೊತೆಗೆ ನಡೆದ ಸಂವಾದ ಸಂಪಾದನೆಯನ್ನು ಈಗ ಚರ್ಚೆ ಮಾಡಿ ಕೊನೆಯದಾಗಿ 62ರಲ್ಲಿ ಅದರ ಮುಕ್ತಾಯವನ್ನು ನಾವು ಕಾಣ್ತಾ ಇದ್ದೀವಿ. ಬಹಳ ಸಂತೋಷ, ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದರೆ ಒಂದೊಂದನ್ನು ಬಿಡಿಸಿ ಅವರು ಹೇಳ್ತಕ್ಕಂಥದ್ದು ನಮ್ಮ ತಲೆಯೊಳಗೆ ಹೋಗ್ತಾ ಇದೆ. ಕೆಲವರು ಹೇಳ್ತಾಯಿದ್ರು ನಮ್ಮಲ್ಲಿ, ಏನಂದರೆ ಸರ್ ನಮಗೆ ಶೂನ್ಯ ಸಂಪಾದನೆ ಓದಿದ್ರೆ ಅರ್ಥ ಆಗ್ತಾ ಇರಲಿಲ್ಲ, ಆದರೆ ಇವರು ಹೇಳಿದ ಮೇಲೆ ನಾವು ಓದ್ತಾ ಇದ್ದರೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಹಾಗಾಗಿ ವೀಕ್ಷಕರೆಲ್ಲರೂ ಸಹಿತ ಇನ್ನು ಆ ಪುಸ್ತಕನ ಗ್ರಂಥವನ್ನು ತೆಗೆದುಕೊಂಡು ಓದ್ತಾ ಹೋದರೆ ಸುಲಭವಾಗಿ ಶೂನ್ಯ ಸಂಪಾದನೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಡಾಕ್ಟರ್ ಶಂಭು ಹೆಗಡಾಳ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಆನ್ಲೈನ್ ವೀಕ್ಷಕರ ಪರವಾಗಿ ಅನಂತ ಶರಣಾರ್ಥಿಗಳು. ಇನ್ನು ನಾಳಿನ ಕಾರ್ಯಕ್ರಮ, ನಾಳೆ ದಿನಾಂಕ 28/9/2025 ರವಿವಾರ ಸಂಜೆ ಕಲಬುರಗಿ ಬಸವ ಸಮಿತಿಯಿಂದ ಲಿಂಗೈಕ್ಯ ಬಸವರಾಜ್ ಸಗರ್ ಸ್ಮರಣಾರ್ಥ ಅರಿವಿನ ಮನೆ 869ನೇ ಕಾರ್ಯಕ್ರಮ. ಅನುಭಾವಿಗಳು ಶ್ರೀಮತಿ ಜಯಶ್ರೀ ಚಟ್ನಳ್ಳಿ, ಶರಣ ತತ್ವಚಿಂತಕರು, ಕಲಬುರಗಿ. ವಿಷಯ ಶರಣರ ಪಾದಕ್ಕೆ ಕೀಳಾಗಿರಿಸು. ದತ್ತಿ ದಾಸೋಹಿಗಳು ಶ್ರೀಮತಿ ಸಾವಿತ್ರಿ ಸಗರ್ ಹಾಗೂ ಪರಿವಾರದವರು. ಇನ್ನು ನಾಡಿದ್ದು ದಿನಾಂಕ 29/9/2025 ಬೆಂಗಳೂರು ಬಸವ ಸಮಿತಿಯ ಕಾರ್ಯಕ್ರಮ ಅಂಗದಿಂದ ಲಿಂಗದೆಡೆಗೆ ನಿಜಾಚರಣೆಗಳು ಸಂಚಿಕೆ 14 ಅದ್ಭುತವಾಗಿ ನಡೀತಾ ಇದೆ. ಅನುಭವವನ್ನು ಪರಮಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು, ಹಾಗೂ ಡಾಕ್ಟರ್ ಅರವಿಂದ್ ಜತ್ತಿ, ಅಧ್ಯಕ್ಷರು, ಕೇಂದ್ರ ಬಸವ ಸಮಿತಿ, ಇವರ ಸಂವಾದ ನಡೀತಾ ಇದೆ. ಅಂಗದಿಂದ ಲಿಂಗದೆಡೆಗೆ ಸೋಮವಾರ ದಿವಸ. ಇದನ್ನೆಲ್ಲರೂ ವೀಕ್ಷಿಸೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ವಚನ ಮಂಗಲದೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ವಚನ ಮಂಗಲವನ್ನು ಶ್ರೀ ಬಸವರಾಜ್ ತೆಗ್ಗಿ, ಉಪ್ಪಿನ ಬೆಟಗೇರಿ ಅವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ಅಮೃತ ಕೂಪ ಪ್ರಭುವಿನ ವಾಕ್ಯ, ಅಮೃತ ಕೂಪ ಪ್ರಭುವಿನ ವಾಕ್ಯ, ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ, ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ, ಅಮೃತ ಕೂಪ ಪ್ರಭುವಿನ ವಾಕ್ಯ, ಅಮೃತ ಕೂಪ ಪ್ರಭುವಿನ ವಾಕ್ಯ. ಚಿಂತಾಮಣಿಯು ಚನ್ನ ಬಸವನ ವಾಕ್ಯ, ಚಿಂತಾಮಣಿಯು ಚನ್ನ ಬಸವನ ವಾಕ್ಯ, ಕಪಿಲೆಯ ತೂಪ ಸಿದ್ದರಾಮನ ವಾಕ್ಯ, ಕಪಿಲೆಯ ತೂಪ ಸಿದ್ದರಾಮನ ವಾಕ್ಯ, ಕಪಿಲೆಯ ತೂಪ ಸಿದ್ದರಾಮನ ವಾಕ್ಯ, ಅಮೃತ ಕೂಪ ಪ್ರಭುವಿನ ವಾಕ್ಯ, ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ, ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ, ಅಮೃತ ಕೂಪ ಪ್ರಭುವಿನ ವಾಕ್ಯ, ಸರ್ವಪ್ರಮತರ ವಾಕ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ, ಸರ್ವಪ್ರಮತರ ವಾಕ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ, ಮಾಯಾತ ಮಂದ ಸೂರ್ಯ ನೋಡ, ಮಾಯಾತ ಮಂದ ಸೂರ್ಯ ನೋಡ, ಸರ್ವಪ್ರಮತರ ವಾಕ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ,
ಮಾಯಾತ ಮಂದ ಸೂರ್ಯ ನೋಡ ಕೇದಾರಯ್ಯ 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 ಅಮೃತ ಕೂಪ ಪ್ರಭುವಿನ ವಾಕ್ಯ ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ ಸಕ್ಕರೆ ರಾಶಿ ಬಸವಣ್ಣನ ವಾಕ್ಯ ಅಮೃತ ಕೂಪ ಅಮೃತ ಕೂಪ ಅಮೃತ ಕೂಪ ಪ್ರಭುವಿನ ವಾಕ್ಯ ಶರಣು ಶರಣಾರ್ಥಿ. ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ.
ದೂಷಕನವನೊಬ್ಬ ದೇಶವ ಕೊಟ್ಟಡೆ, ದೂಷಕನವನೊಬ್ಬ ದೇಶವ ಕೊಟ್ಟಡೆ. ಆಸೆ ಮಾಡಿಯವನ ಹೊರೆಯಲಿ ಇರಬೇಡ, ಹೊರೆಯಲಿ ಇರಬೇಡ. ದೂಷಕನವನೊಬ್ಬ ದೇಶವ ಕೊಟ್ಟಡೆ, ಆಸೆ ಮಾಡಿಯವನ ಹೊರೆಯಲಿ ಇರಬೇಡ, ಹೊರೆಯಲಿ ಇರಬೇಡ. ದೂಷಕನವನೊಬ್ಬ ದೇಶವ ಕೊಟ್ಟಡೆ, ದೂಷಕನವನೊಬ್ಬ ದೇಶವ ಕೊಟ್ಟಡೆ. ಮಾದಾರ ಶಿವ ಭಕ್ತನಾದಡೆ, ಆತನ ಹೊರೆಯಲು ಭೃತ್ಯನಾಗಿಪ್ಪುದು. ಕರಲೆ ಸಯ್ಯ, ಕರಲೆ ಸಯ್ಯ, ತೊಪ್ತಾಗಿಪ್ಪುದು ಕರಲೆ ಸಯ್ಯ. ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು, ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು. ಕೂಡಿಕೊಂಡಿಪ್ಪುದು ನಮ್ಮ ಕೂಡಲ ಸಂಗನ ಶರಣರ, 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 ಶರಣರ. ದೂಷಕನವನೊಬ್ಬ ದೇಶವ ಕೊಟ್ಟರೆ, ದೂಷಕನವನೊಬ್ಬ ದೇಶವ ಕೊಟ್ಟರೆ. ಆಸೆ ಮಾಡಿಯವನ ಹೊರೆಯಲಿ ಇರಬೇಡ, ಹೊರೆಯಲಿ ಇರಬೇಡ. ದೂಷಕನವನೊಬ್ಬ ದೇಶವ ಕೊಟ್ಟರೆ, ದೂಷಕನವನೊಬ್ಬ ದೇಶವ ಕೊಟ್ಟಡೆ, ದೂಷಕನವನೊಬ್ಬ ದೇಶವ ಕೊಟ್ಟಡೆ.